ರಿವೆಂಜ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಸಿಎಂ ಜೈಲಿಗೆ ಕಳಿಸಲು ಯಡಿಯೂರಪ್ಪ ಚಿಂತನೆ. ಬಿಎಸ್ವೈಗೆ ಬರ್ತ್ಡೇ ಗಿಫ್ಟ್ ಕೊಡಲು ಸಿಎಂ ರೆಡಿ. ಯಡಿಯೂರಪ್ಪ ಕೇಸ್ಗಳ ಕಾನೂನು ಸಮರ ತೀವ್ರ. ಏಟು ಎದಿರೇಟಲ್ಲಿ ಸೋಲು ಗೆಲುವು ಯಾರಿಗೆ? ಇದುವೇ ಇವತ್ತಿನ ವಿಶೇಷ ರಿವೆಂಜ್ ಪಾಲಿಟಿಕ್ಸ್. ರಾಜ್ಯದಲ್ಲಿ ಈಗ ಡೈರಿ ಪರ್ವ ನಡೆಯುತ್ತಿದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಹೈಕಮಾಂಡ್ಗೆ ದುಡ್ಡು ರವಾನಿಸಿರುವ ಬಗ್ಗೆ ಡೈರಿ ಆಧರಿಸಿ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆಯುತ್ತಿದೆ. ಇದು ಇಲ್ಲಿಗೆ ನಿಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಿವೆಂಜ್ ಪಾಲಿಟಿಕ್ಸ್ ಕಡೆಗೆ ತಿರುಗುವ ಲಕ್ಷಣ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನಾನು ಸಿದ್ದರಾಮಯ್ಯನಿಗೆ ಸವಾಲಾಗ್ತೇನೆ. ಇವತ್ತು ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಾ, ಎಲ್ಲವನ್ನ ಬಹಿರಂಗ ಮಾಡ್ತೇನೆ ಅಂತ. ಒಂದು 24 ಗಂಟೆಯಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮನ್ನ ಸೇರಿ ನಿಮ್ಮ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಮಾಡುವಂಥ ಆಗಲು ದರೋಡೆ ಬಗ್ಗೆ ನಾವು ತನಿಖೆ ಮಾಡುತ್ತೇವೆ, ಸತ್ಯಸಂಖ್ಯೆಗಳನ್ನ ಜನತೆಗೆ ಬಹಿರಂಗ ಮಾಡ್ತೇವೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಪ್ರತಿಭಟನೆ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾಡಿದ್ದ ಘೋಷಣೆ. ಆದ್ರೆ ಯಡಿಯೂರಪ್ಪ ಅವರ ಈ ಮಾತು ಈಡೇರಬೇಕು ಅಂದ್ರೆ ಅವರದ್ದೇ ಮಾತಿನಂತೆ ಅವರು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು. ಆದ್ರೆ ಯಡಿಯೂರಪ್ಪ ಅವರ ಈ ಮಾತು ಹಾಗೂ ನಂತರ ಬಹಿರಂಗಗೊಂಡಿರುವಂತಹ ಗೋವಿಂದರಾಜು ಡೈರಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಯಡಿಯೂರಪ್ಪ ವಿರುದ್ಧ ಅವರ ಹಳೆ ಕೇಸ್ಗಳನ್ನ ಬಳಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಹೈಕೋರ್ಟ್ನಲ್ಲಿ ಖುಲಾಸೆಯಾಗಿರುವಂತಹ ಯಡಿಯೂರಪ್ಪ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವಂತಹ ಮೇಲ್ಮನವಿ ವಿಚಾರಣೆ ವೇಳೆ ಎಲ್ಲಾ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸೋಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಡಿಯೂರಪ್ಪ ವಿರುದ್ಧದ ಪ್ರಕರಣಗಳಲ್ಲಿ ಹೆಚ್ಚಿನ ಸಾಕ್ಷ್ಯಾಧಾರ ಒದಗಿಸಿ ಸಮರ್ಪಕ ವಾದ ಮಂಡಿಸೋಕೆ ನಿರ್ಧರಿಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಕೆಂಪಯ್ಯ ಚರ್ಚೆ. ಸೂಕ್ತ ದಾಖಲಾತಿಗಳನ್ನು ಹುಡುಕಲು ಸೂಚನೆ. ಯಡಿಯೂರಪ್ಪ ವಿರುದ್ಧದ ಪ್ರಕರಣಗಳಿಗೆ ಸೂಕ್ತ ದಾಖಲಾತಿ ಹುಡುಕುವ ಸಲುವಾಗಿ ಗೃಹ ಸಚಿವರ ಸಲಹೆಗಾರ ಕೆಂಪಯ್ಯ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಎಲ್ಲಾ ಪ್ರಕರಣಗಳಿಗೆ ಬೇಕಾದಂತಹ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸೋಕೆ ಸೂಚನೆ ಕೊಟ್ಟಿರುವ ಕೆಂಪಯ್ಯ ಆದಷ್ಟು ಶೀಘ್ರವೇ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ತಾಕೀತು ಮಾಡಿದ್ದಾರೆ. ಕಾನೂನು ತಜ್ಞರ ಜೊತೆ ಸಿಎಂ ಚರ್ಚೆ. ಬಿಎಸ್ವೈ ವಿರುದ್ಧ ಕಾನೂನು ಸಮರದ ಬಗ್ಗೆ ಮಾತುಕತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಇಂದು ಕಾನೂನು ತಜ್ಞರ ಜೊತೆ ಈ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ನಡೆಸಬಹುದಾದಂತಹ ಕಾನೂನು ಸಮರದ ಕುರಿತು ಅಗತ್ಯ ಸಲಹೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಕಾನೂನು ಹೋರಾಟದಲ್ಲಿ ಎದುರಾಗಬಹುದಾದಂತಹ ಎಲ್ಲಾ ಹಂತದ ತೊಡಕಿನ ಬಗ್ಗೆ ಸಿಎಂ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ಕೆಂಡಾಮಂಡಲ. ಇಂಥದ್ದಕ್ಕೆಲ್ಲ ಬಗ್ಗಲ್ಲವೆಂದ ಬಿಎಸ್ ಯಡಿಯೂರಪ್ಪ. ರಾಜ್ಯ ಸರ್ಕಾರ ಯಡಿಯೂರಪ್ಪ ವಿರುದ್ಧದ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿರೋದರ ಬಗ್ಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಏನೇ ಮಾಡಿದ್ರು ಈ ಯಡಿಯೂರಪ್ಪ ಜಗ್ಗಲ್ಲ ಬಗ್ಗಲ್ಲ ಅಂತ ಘೋಷಿಸಿದ್ರು. ಇವತ್ತು ಯಾವುದೇ ನನ್ನ ಮೇಲೆ ತಗೊಳ್ಳುವಂಥ ಕ್ರಮ ಅಥವಾ ನನ್ನ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಡಿಯೂರಪ್ಪ ಜಗ್ಗಲ್ಲ ಬಗ್ಗಲ್ಲ. ಯಾಕೆಂದರೆ ನಾನೇನು ತಪ್ಪು ಮಾಡಿಲ್ಲ, ನಾನು ಜುಡಿಷಿಯರಿ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿರುವಂಥವನು. ಇದುವರೆಗೆ ನ್ಯಾಯ ಸಿಕ್ಕಿದೆ, ಮುಂದೆ ಶತ ಪ್ರಯತ್ನ ಮಾಡಿದ್ರೆ ಸಹ 100ಕ್ಕೂ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಹೀಗೆ ಒಂದೆಡೆ ಅಧಿಕಾರಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಜೈಲಿಗಟ್ಟೋಕೆ ಯಡಿಯೂರಪ್ಪ ಈಗಿನಿಂದಲೇ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇತ್ತ ಯಡಿಯೂರಪ್ಪನವರನ್ನ ಈಗಲೇ ಕಟ್ಟಿ ಹಾಕೋಕೆ ಕೈಪಾಳೆಯ ಪ್ಲಾನ್ ಮಾಡ್ಕೊಂಡಿದೆ. ಈ ರಿವೆಂಜ್ ಪಾಲಿಟಿಕ್ಸ್ ಹೀಗೆ ಬೆಳೆಯುತ್ತಾ ಹೋದ್ರೆ ರಾಜ್ಯದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಆಳ ಅಗಲ ರಾಜ್ಯದ ಜನರಿಗೆ ಸಮರ್ಪಕವಾಗಿ ಅರ್ಥವಾಗಬಹುದೇನೋ. ಆನಂದ್ ಪಿ ಬೈದನಮನೆ, TV9 ಬೆಂಗಳೂರು. ಎಸ್, ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಸದ್ಯ ಆಡಳಿತ ನಡೆಸಿರತಕ್ಕಂತಹ ಎರಡೂ ರಾಷ್ಟ್ರೀಯ ಪಕ್ಷಗಳ ಎರಡು ಪ್ರಮುಖ ನಾಯಕರ ನಡುವೆ ನಡೀತಾ ಇರುವಂತಹ ಈ ತಿಕ್ಕಾಟ, ಇದರಲ್ಲಿ ಸತ್ಯಾಂಶ ಅನ್ನುವಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಪ್ಪ ಹೋಗಿದೆ ಅನ್ನೋದರ ಕಡೆಗೆ ತೋರಿಸ್ತಾ ಇರುವಂಥದ್ದು. ಹಾಗೆಯೇ ಎರಡೂ ರಾಷ್ಟ್ರೀಯ ಪಕ್ಷಗಳ
ನಾಯಕರುಗಳಿಗೆ ಇಲ್ಲಿಂದ ಕಪ್ಪ ಹೋಗೋದಿಕ್ಕೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಪ್ರಧಾನವಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪ. ಈಗಾಗಲೇ ರಿವೆಂಜ್ ಪಾಲಿಟಿಕ್ಸ್ನ ಆರಂಭಿಕ ಹಂತಕ್ಕೆ ಈಗ ಬಂದು ತಲುಪಿಯಾಗಿದೆ. ಎರಡೂ ಕಡೆಯಿಂದಲೂ ಕೂಡ ಡೈರಿ ಬಿಡುಗಡೆಯಾಗಿದೆ. ಎರಡೂ ಕಡೆಯ ಡೈರಿಗಳಲ್ಲೂ ಕೂಡ ಉಲ್ಲೇಖ ಇದೆ, ಅಲ್ಲಿ ಇನಿಷಿಯಲ್ಗಳಿದ್ದಾವೆ, ಅದರಲ್ಲಿ ಹಣ ಇದೆ. ಆದರೆ ಇಷ್ಟೊಂದು ಪ್ರಮಾಣದ ಹಣ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಭ್ರಷ್ಟಾಚಾರ ನಡೆದಿರಲೇಬೇಕು. ಆ ಭ್ರಷ್ಟಾಚಾರದ ಮೂಲಕವಾಗಿಯೇ ಹಣ ಸಂಗ್ರಹಿಸಿರಲೇಬೇಕು. ಯಾಕಂದ್ರೆ ಯಾರು ಕೂಡ ತಮ್ಮ ಮನೆಯಿಂದ ತಗೊಂಡು ಬಂದು ಹಣ ತಗೊಂಡು ಬಂದು ಇನ್ನೊಬ್ಬರಿಗೆ ಕೊಡೋದಿಲ್ಲ ಅನ್ನೋದು ಸಾಮಾನ್ಯ ಲಾಜಿಕ್, ಕಾಮನ್ ಮ್ಯಾನ್ ಹೇಳುವಂತಹ ಲಾಜಿಕ್. ಹಾಗಾದ್ರೆ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತು? ಈ ಭ್ರಷ್ಟಾಚಾರ ನಿಜಕ್ಕೂ ಬಯಲಾಗುತ್ತಾ? ಈ ರಿವೆಂಜ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಡೆಯುತ್ತೆ? ಇದು ಒಳ್ಳೆಯದು ಕೆಟ್ಟದ್ದು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾಗಿರುವ ಐವನ್ ಡಿಸೋಜ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರಿದ್ದಾರೆ. ಬಿಜೆಪಿಯ ವಕ್ತಾರರಾಗಿರುವ ಗೋ ಮಧುಸೂದನ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಔಟ್ಲುಕ್ ಮ್ಯಾಗಝಿನ್ನ ನಿವೃತ್ತ ಪ್ರಧಾನ ಸಂಪಾದಕ ಕೃಷ್ಣ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು ಹುಬ್ಬಳ್ಳಿ ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಐವನ್ ಡಿಸೋಜ ಅವರೇ, ಸರ್ಕಾರ ಯಾವ ಕಾರಣಕ್ಕೆ ಈಗ ಯಡಿಯೂರಪ್ಪ ಅವರ ಕೇಸ್ಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನದ ಕಡೆಗೆ ಹೋಗ್ತಾ ಇದೆ? ಹೌದು, ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ಹೇಳಿದೆ, ಹೆಚ್ಚುವರಿ ದಾಖಲಾತಿಗಳನ್ನು ಒದಗಿಸಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಸೂಚನೆ ಇದೆ ನಿಜ. ಆದರೆ ಯಾಕೆ ಈಗ ಇದಕ್ಕೆ ಒಂದು ವೇಗ ಅನ್ನುವಂಥದ್ದು ಸಿಗ್ತಾ ಇದೆ? ಹರಿಪ್ರಸಾದ್, ರಾಜಕಾರಣ ಅಂತೇಳಿದರೆ ವಿರೋಧ ಪಕ್ಷ ಇದ್ದೇ ಇದೆ. ಯಾವುದೇ ಪಕ್ಷದವರು ಇನ್ನೊಂದು ಪಕ್ಷದ ಮೇಲೆ ಆರೋಪ ಮಾಡಿದಾಗ ಇನ್ನೊಂದು ಪಕ್ಷದವರು ಕೂಡ ನೀವು ಈ ರೀತಿ ಮಾಡಿದ್ದೀರಿ ಅಂತ ಹೇಳುವಂಥದ್ದು ಇದ್ದೇ ಇದೆ. ಇವತ್ತು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಏನು? ಭ್ರಷ್ಟಾಚಾರದ ಪ್ರಶ್ನೆ. ಈಗ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬನೇ ಕಲ್ಲು ಬಿಸಾಡಿದಾಗ ಆ ಕಲ್ಲು ನಮಗೂ ಬಿಸಾಡ್ಬೋದು, ನಮ್ಮ ಗಾಜಿನ ಮನೆ ಕೂಡ ಡ್ಯಾಮೇಜ್ ಆಗ್ಬೋದು ಅಂತ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇವತ್ತು ಯಾರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿರ್ತಕ್ಕಂಥದ್ದು? ಯಡಿಯೂರಪ್ಪನವರು ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಲಿಕ್ಕೆ ಹೊರಟಿದ್ದಾರೆ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ಕಪ್ಪ ಕಾಣಿಕೆಯನ್ನು ಹೈಕಮಾಂಡಿಗೆ ಕೊಟ್ಟಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಈಗ ಡೈರಿಗಳು ಆಯಿತು, ಆಚೆ ಆಯಿತು, ಈಚೆ ಕಡೆ ಕೂಡ ಡೈರಿಗಳು ಸಾಮಾಜಿಕ ತಾಣದಲ್ಲಿ ಬಂತು, ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇವತ್ತು ಆ ದುಡ್ಡು ಕೊಟ್ಟಿದ್ದಾರೆ ಕೊಡಲಿಲ್ಲ ಅಂತ ಹೇಳೋದ್ರ ಬಗ್ಗೆ ವಾದ ವಿವಾದಗಳಿದ್ದಾವೆ. ಆದರೆ ಲೇಯರ್ ಸಿಂಗ್ ಅವರು ಯಾರು ಡೈರಿಯನ್ನು ಬರೆದಿದ್ದಾರೆ ಅಂತ ಹೇಳಿದ್ದಾರೆ, ಆ ಲೇಯರ್ ಸಿಂಗ್ ಅವರೇ ಒಂದು ಪತ್ರವನ್ನು ಅಡ್ವಾಣಿ ಅವರಿಗೆ ಬರೀತಾರೆ. ಮತ್ತು ಅವರು ಹೇಳ್ತಾರೆ, ನೋಡಿ ಇಷ್ಟೆಲ್ಲ ನಾವು ದುಡ್ಡು ಖರ್ಚು ಮಾಡಿದ್ದೇವೆ, ಅದು ಹೇಗೆ ಖರ್ಚು ಮಾಡಿದ್ದೇವೆ ಅಂತ ನಿಮಗೇನಾದರೂ ಪರವಾಗಿದೆಯಾ? ಈ ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತ ನೀವು ಕೇಳಿದ್ರಾ? ಇದಿಷ್ಟು ದುಡ್ಡು ನಾವು ಕೊಟ್ಟಿದ್ದೇವೆ ಅಂತ ಬರೀತಾರೆ. ಅವ್ರು ಏನು ಹೇಳ್ತಾರೆ, ಆ ಲೆಟ್ರನ್ನು ಇವತ್ತು ಲೇಯರ್ ಸಿಂಗ್ ಅವರು ಹಲ್ಲ ಕಳೆಯೋದಿಲ್ಲ, ಆ ಲೆಟ್ರ್ ನಮ್ದು ಅಲ್ಲ ಅಂತ ಲೇಯರ್ ಸಿಂಗ್ ಹೇಳೋದಿಲ್ಲ. ಹೌದು, ಅಂದು ನಾನು ಬರೆದಿದ್ದೆ, ಅದಕ್ಕೆ ನಮಗೆ ಅವರ ಬಗ್ಗೆ ಗೌರವ ಇದೆ ಅಂತ ಮಾತನ್ನು ಹೇಳ್ತಾರೆ. ಅದರ ಅರ್ಥ ಇಲ್ಲೇ ಒಂದು ಕಡೆ BJP ಅವರು ಕೂಡ ಆ ದುಡ್ಡನ್ನು ಹೈಕಮಾಂಡಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ ಇಲ್ಲಿ ಇರ್ತಕ್ಕಂಥದ್ದು ಪರಸ್ಪರ ರಿವೆಂಜ್ ಪಾಲಿಟಿಕ್ಸು, ಅಥವಾ ಯಡಿಯೂರಪ್ಪನ ಮೇಲೆ ನಾವು ದಾಖಲೆಗಳನ್ನು ಕೇಳಿದ್ದೇವಾ ಅಂತ ನೀವು ಹೇಳ್ಬೋದು. ಯಡಿಯೂರಪ್ಪನವರು ಅಂದು ಭ್ರಷ್ಟಾಚಾರದ ಕೇಸ್ಗಳ ಬಗ್ಗೆ ಇದ್ದರು, ಇವತ್ತು ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಅಂದು ಭ್ರಷ್ಟಾಚಾರ, ಇಂದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಒಬ್ಬರು ಆರೋಪ ಮಾಡಬೇಕಾಗಿದ್ದರೆ ತಾನು ಭ್ರಷ್ಟನಾಗಿರಬಾರ್ದು. ತಾನು ಭ್ರಷ್ಟಾಚಾರ ಮಾಡಿ ತಾನನ್ನು ಜೈಲಿಗೆ ಹೋಗಿರ್ತಕ್ಕಂಥ ಇನ್ಸ್ಟೆನ್ಸ್ಗಳಿರುವಾಗ, ತಮ್ಮ ಮೇಲೆ 19 ಕೇಸ್ಗಳು ಭ್ರಷ್ಟಾಚಾರದ ಮೇಲೆ ಇರುವಾಗ ಇವತ್ತು ಒಂದು ಕೋರ್ಟ್ನಲ್ಲಿ ಬಿಟ್ಟು ಹೋಯಿತು ಅಂತ ಹೇಳುವಂಥ ವಾದ ಇರ್ಬೋದು. ಅದು ಹೈಕೋರ್ಟಲ್ಲಿ ಬಿಟ್ಟು ಹೋದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕೇಸ್ಗಳು ಅಡ್ಮಿಟ್ ಆಗಿದ್ದಾವೆ, ದಾಖಲೆಗಳು ಕೇಳಿದ್ದಾವೆ. ಅದೇ ರೀತಿ ಜಯಲಲಿತಾ ಕೇಸ್ ಕೂಡ ಹಾಗೆ ಆಯಿತು, ಹೈಕೋರ್ಟಲ್ಲಿ ಬಿಟ್ಟು ಹೋಯಿತು, ಸುಪ್ರೀಂ ಕೋರ್ಟ್ನಲ್ಲಿ ಪುನಃ ಕನ್ವಿಕ್ಷನ್ ಆಗಿ ಇವತ್ತು ಯಾರು ಒಳಗಿದ್ದಾರೆ ಅಂತ ಹೇಳೋದು ತಮ್ಗೆ ಗೊತ್ತಿತ್ತು. ಶಶಿಕಲಾ ಅವರು ಜೈಲಿನ ಒಳಗಡೆ ಇರ್ತಕ್ಕಂಥದ್ದು ಇದೆ. ಹಾಗಾಗಿ ಎಲ್ಲೋ ಬಿಟ್ಟು ಹೋಗಿದೆ ಅಂತ ಹೇಳೋದಕ್ಕಿಂತ ಜಾಸ್ತಿಯಾಗಿ ಇವತ್ತು ಯಾರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಮುಕ್ತವಾಗಿದ್ದರೆ ಅವರಿಗೆ ನೈತಿಕತೆ ಇದೆ. BJP ಅವರು ಯಾವ ನೈತಿಕ ಹಕ್ಕಿದೆ? ಎಲ್ಲ ಒಂದ್ ಕಡೆಯಲ್ಲಿ ಗಾಜಿನ ಮನೆಯಿಂದ ಕಲ್ಲು ಎಸೆಯದೆ ಸುಮ್ಮನೆ ಕೂತ್ಕೊಂಡ್ರೆ ಎರಡು ಕಡೆಯವರು ಕೂಡ ಸೇಫ್ ಅನ್ನುವಂಥದ್ದು ಈ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಚ್ಚಲ ಮನೆಯಲ್ಲಿ BJPಯವರು ಬೆತ್ತಲೆ ಆಗಿದ್ದಾರೆ, ಕಾಂಗ್ರೆಸ್ನವರು ಬೆತ್ತಲೆ ಆಗಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಇರುವಂಥ ಹೋಪ್ಸ್ಗಳಿದಾವಲ್ಲ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಜನಸಾಮಾನ್ಯರ ವಿಷಯದಲ್ಲಿ. ಯಾಕಂತಂದರೆ ಅವರಿಬ್ಬರು ಡೈರಿಗಳು ಮಾಡಲಿ, ಡೈರಿಗಳು ಇರಲಿ, ಡೈರಿಗಳು ಸುಳ್ಳಿರಲಿ, ಅವರು ನಿರಂತರವಾಗಿ ಕಪ್ಪು ಕಾಣಿಕೆಯನ್ನು ಹೈಕಮಾಂಡ್ಗೆ ಕೊಡ್ತಾ ಇರೋದು ಎರಡೂ ಪಕ್ಷಗಳಲ್ಲಿ ಸಾಮಾನ್ಯ ಆಗಿದೆ. ಅದೊಂದು ಚರ್ಚಾಸ್ಪದ ವಿಷಯ ಆಗಬಾರ್ದಿತ್ತು. ಆದರೆ ರಾಜಕೀಯ ದೃಷ್ಟಿಯಿಂದ ಅದನ್ನು ಏನು ಮಾಡಲಿಕ್ಕೆ ಹೊರಟಿದ್ರು BJPಯವರು ಮೊದಲು, ಅದು ಈಗ ಇವ್ರಿಗೂ ತಿರುಗುಬಾಣ ಆಗೋ ಎಲ್ಲ ಸೂಚನೆಗಳಿದ್ದಾವೆ. ಅದು ಹೇಗೆ ಅಂತಂತಂದರೆ, ಈಗ ಅದನ್ನು ಲೇಯರ್ ಸಿಂಗ್ದು ಒಂದು ಡೈರಿ ಅದು ಬರಲಿ ಹೋಗಲಿ, ಅದು ಫೇಕ್ ಇದೆಯೋ ಅದು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಆದರೆ ಲೇಯರ್ ಸಿಂಗ್ ಐವನ್ ಡಿಸೋಜ ಎತ್ತಿದ ಪ್ರಕಾರ ಲೇಯರ್ ಸಿಂಗ್ ಅವರು ಅದ್ವಾನಿ ಅವ್ರಿಗೆ ಬರೆದ ಪತ್ರದಲ್ಲಿ ಇವೆಲ್ಲ ಉಲ್ಲೇಖ ಇದ್ದಾವೆ.
ನಿಮಗೆ ನಾವು ದುಡ್ಡು 2008 ಚುನಾವಣೆಯಲ್ಲಿ ಕೊಟ್ಟಿವಿ, 2011 ಚುನಾವಣೆಯಲ್ಲಿ ಕೊಟ್ಟಿವಿ, ನಿಮಗೆ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ನಾವೇ ದುಡ್ಡನ್ನು ಯಾವ ರೀತಿಯಿಂದ ಕೊಟ್ಟಿವಿ, ಆವಾಗ ಭ್ರಷ್ಟಾಚಾರದ ಮೂಲವನ್ನು ನೀವು ಪ್ರಶ್ನಿಸಲಿಲ್ಲ ಅದ್ವಾನಿಯವರೇ. ಇವತ್ತಿನ ದಿನ ಭ್ರಷ್ಟಾಚಾರಿ ಅಂತೇಳಿ ನೀವು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಲಿಕ್ಕೆ ಹೋಗ್ತಾ ಇದ್ದೀರಿ. ನಾವು 11 ಮಂತ್ರಿಗಳು ಬಂದು ನಿಮ್ಮನ್ನು ಭೇಟಿಯಾಗಿ ಸುಷ್ಮಾ ಸ್ವರಾಜ್ ಅವರು ಇವರು ಏನು ಮೈನಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ ಅಂದಾಗ ನಾನು ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹೇಳಿದ್ರಿ. ಇವೆಲ್ಲವೂ ಲಿಖಿತವಾಗಿ ಪತ್ರದಲ್ಲಿ ಅವರು ದಾಖಲಿಸಿದ್ದಾರೆ. ಹೀಗಾಗಿ ಅವರು ಕೂಡ ಕೊಟ್ಟಿದ್ದನ್ನು ಈ ಡೈರಿ ಲೇಯರ್ ಸಿಂಗ್ ಡೈರಿ ಸುಳ್ಳಾಗಿದ್ದರೂ ಕೂಡ ಲೇಯರ್ ಸಿಂಗ್ ಪತ್ರ ಇದೆಯಲ್ಲ, ಆ ಲೇಯರ್ ಸಿಂಗ್ ಪತ್ರ ಸತ್ಯವನ್ನೇ ಹೇಳುತ್ತೆ. ಮತ್ತು ಈ ಡೈರಿಯ ಬಗ್ಗೆಯೂ ನಾವು ವಿಚಾರ ಮಾಡಿದಾಗ ಈ ಡೈರಿಯ ಬಗ್ಗೆ ಸತ್ಯ ಅಸತ್ಯ ಇವೆಲ್ಲ ಹೊರಗೆ ಬರಲಿ, ನಾವು ಈಗ ಈ ಹಂತದಲ್ಲಿ ಅದು ಮಾತಾಡೋದು ಬೇಡ. ಆದರೂ ಇವರು ಒಂದು ವ್ಯವಹಾರವ ಮಾತ್ರ ಕಪ್ಪು ಕಾಣಿಕೆ ಕೊಡುವಂಥ ವ್ಯವಹಾರ ಮಾತ್ರ ಆ ಪಕ್ಷದ ಹೈಕಮಾಂಡ್ ಜೊತೆ ಇಟ್ಕೊಂಡಿದ್ದಾರೆ. ನನಗೆ ಬಂದಿರೋ ಪ್ರಶ್ನೆ ಏನು ಅಂತಂತಂದರೆ, ನೀವು ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚ್ಕೊಳ್ತಾ ಇರೋದು ನಿಜ, ಅದರ ಜೊತೆಗೆ ದ್ವೇಷದ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಎಂಟರ್ ಆಗ್ತಾ ಇದೆಯಲ್ಲ, ಇದು ನಮ್ಮ ಕರ್ನಾಟಕಕ್ಕೆ ರಾಜಕಾರಣಕ್ಕೆ ಇದು ಹೊಸದು ಅಂತ ನನಗೆ ಅನಿಸ್ತಾ ಇದೆ. ಒಬ್ಬರು ನಾನು ಅಧಿಕಾರಕ್ಕೆ ಬಂದರೆ ಜೈಲಿಗೆ ತಳ್ತೀನಿ ಅಂತ ಒಬ್ಬರು ಹೇಳ್ತಾರೆ, ಒಬ್ಬರು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ನಿಮ್ಮ ಎಲ್ಲ ಹಳೆ ಪ್ರಕರಣಗಳನ್ನು ಇವತ್ತಿನಿಂದ ಎತ್ತಿ ನಾನು ಮತ್ತೆ ಕೋರ್ಟ್ಗಳಲ್ಲಿ ವಾದ ಹೂಡ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಿಂದ ಸರಿಯಾದ ಕ್ರಮ ಅಲ್ಲ. ಜನರಿಗೆ ಅದನ್ನು ಸತ್ಯ ಅಸತ್ಯ ಚೆನ್ನಾಗಿ ಗೊತ್ತಿದೆ. ಆ ದ್ವೇಷದ ರಾಜಕಾರಣ ಬಂದಾಗ ಈಗ ಸಿದ್ದರಾಮಯ್ಯವರು 1 ವರ್ಷದ ನಂತರ ಅಧಿಕಾರ ಕಳ್ಕೊಂಡ್ಬಿಟ್ರೆ ಹಾಗಾದ್ರೆ ಜೈಲಲ್ಲಿ ಇರಬೇಕಾ? ಇದು ದೊಡ್ಡ ಪ್ರಶ್ನೆ. ಹೀಗಾಗಿ ರಾಜಕಾರಣವನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೆಸಬೇಕು ಹೊರತಾಗಿ ಇವರು ತಮಗೆ ಸರ್ವಾಧಿಕಾರದ ಮಾದರಿಯಲ್ಲಿ ಮಾಡಬಾರ್ದು ಅಂತಲೇ ನನ್ನ ಅಭಿಪ್ರಾಯ. ಎಸ್, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಗೋಮನ್ಸೂದನ್ ಕೂಡ ಜಾಯ್ನ್ ಆಗಿರೋ ಜೊತೆ ಕೂಡ ಮಾತಾಡ್ತೀನಿ. ಹಾಗೆ ಕೃಷ್ಣ ಪ್ರಸಾದ್ ಅವ್ರ ಜೊತೆ ಮತ್ತು ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ ರಘುನಂದ್ರ ಮತ್ತೊಮ್ಮೆ ಸ್ವಾಗತ. ಯಾವ ಕಡೆಗೆ ರಾಜಕಾರಣ ಹೋಗ್ತಾ ಇದೆ ಮತ್ತು ಈಗ ಯಡಿಯೂರಪ್ಪ ಅವರು ಕೂಡ ಹೇಳುವಂಥದ್ದು ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಅಥವಾ ತನಿಖೆಯನ್ನು ನಡೆಸ್ತೀನಿ ಅನ್ನುವಂಥದ್ದನ್ನ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧದ ಇರತಕ್ಕಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಹುಡುಕುವ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡ ಮಾಡೋದಕ್ಕೆ ಹೊರಟಿರುವಂಥದ್ದು. ಗೋಮನ್ಸೂದನ್ ಅವರೇ, ತಾವು ಯಾವ ರೀತಿಯಾಗಿ ಹೇಳ್ತೀರಿ ಹಾಗಾದರೆ ಕಾಂಗ್ರೆಸ್ನ ಈ ಪ್ರಯತ್ನವನ್ನು? ಕಾಂಗ್ರೆಸ್ನವರು ಯಡಿಯೂರಪ್ಪನವರು ಯಾವ ಡೈರಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದು ಮಾಧ್ಯಮಗಳಲ್ಲಿ ಬಂದ ನಂತರದಲ್ಲಿ ಗಾಬರಿಯಾದರು. ಅವರಿಗೆ ಸಂತೆ ಹೊತ್ತಿಗೆ 3 ಮೊಳ ನೇಯಬೇಕಾಗಿತ್ತು ಅರ್ಜೆಂಟಾಗಿ. ಅದಕ್ಕೋಸ್ಕರ ಕಚ್ಚಾ ಪಕ್ಕ ಏನೋ ರೆಡಿ ಮಾಡಿ ಒಂದಷ್ಟು ಫೇಸ್ಬುಕ್ಗಳಲ್ಲಿ ಬಿಟ್ಟು ಸೋಷಿಯಲ್ ಮೀಡಿಯಾಯಿಂದ ಮತ್ತಿರ್ಗ ಎತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಮಾಡಿ ಸಿಕ್ಕಿಬಿದ್ದರು. ಅದರಲ್ಲಿ ಅವರು ಹೇಳಿದಂಥ ಅನೇಕ ಸಂಗತಿಗಳು ವಿಸಂಗತಿಗಳಿದ್ದಾವೆ, ಸುಳ್ಳುಗಳಿದ್ದಾವೆ ಅನ್ನೋದು ಅಪ್ಪರೆಂಟಾಗಿ ಗೊತ್ತಾಗುವಂಥ ಸಂಗತಿಗಳಲ್ಲಿ ಇದ್ದಾವೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿರುವಂಥ ರೀತಿಯಲ್ಲಿ ಮುರಳೀಧರ್ ರಾವ್ ವಾಸ್ ನೋವೇರ್ ನಿಯರ್ ಕರ್ನಾಟಕ 2013ರಲ್ಲಿ. ಅಮಿತ್ ಶಾ ವಾಸ್ ನಾಟ್ ದೇರ್ ಇನ್ ದ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಆಲ್. ನಮೋ ಅಂತ ಬರೆದಿದ್ದಾರೆ, ನರೇಂದ್ರ ಮೋದಿ ವಾಸ್ ನಾಟ್ ದೇರ್ ಇನ್ ದ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಆಲ್. ಸೊ ಈ ಥರದ ಅನೇಕ ವಿಸಂಗತಿಗಳನ್ನ ಬರೆದಿದ್ದಾರೆ ಅವರು ಅದರಲ್ಲಿ. ಮತ್ತು ಅವರು ಹೇಳಿದಂಥ ಸಮಯದಲ್ಲಿ ಯಾವ ಸಮಯದಲ್ಲಿ ಲೆಹರ್ ಸಿಂಗ್ ಅವ್ರ ಮನೆ ರೈಡ್ ಆಯಿತು ಅಂತ ಹೇಳಿ ಯಾವ ಸಮಯದಲ್ಲಿ ಡೈರಿ ಸಿಕ್ತು ಅಂತ ಹೇಳಿದ್ರು ಅವರು. ಆ ಸಮಯದಲ್ಲಿ ಲೆಹರ್ ಸಿಂಗ್ ವಾಸ್ ನಾಟ್ ದಿ ಟ್ರೆಷರರ್ ಆಫ್ BJP ಅಟ್ ಆಲ್. ಯಾವ ಪತ್ರದ ಬಗ್ಗೆ ಈಗಿನ್ನೂ ಚರ್ಚೆ ಮಾಡ್ತಾ ಇದ್ರಿ, ಅವರೊಂದು ಪತ್ರವನ್ನು ಬರೆದಿದ್ರು ನಿಜ. ಆ ಪತ್ರ ನಾನು ಡಿನೈ ಮಾಡೋದಿಲ್ಲ. ಅದರಲ್ಲಿ ಆ ಪತ್ರವನ್ನು ಬರೆದಿದ್ದರ ಬಗ್ಗೆ ಅವರು ಹಿ ವಾಸ್ ಅಂಡರ್ ಸಸ್ಪೆನ್ಷನ್ ಫ್ರಮ್ ದಿ BJP. ಆವಾಗ ಹಿ ವಾಸ್ ನಾಟ್ ಅಲ್ಲ, ಸತ್ಯ ಹೇಳಿದ್ರು ಆ ಮಾತು ಬೇರೆ, ಸತ್ಯ ಹೇಳಿದ್ದಕ್ಕೋ ಯಾವುದಕ್ಕೆ ಹೇಳಿದ್ದಕ್ಕೋ ಅದೆಲ್ಲ ಆ ಮಾತು ಬೇರೆ. ನಾನು ನಿಮ್ಗೆ ಹೇಳ್ತಾ ಇರೋದು ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಈಸ್ ಹಿ ವಾಸ್ ನಾಟ್ ಎ ಟ್ರೆಷರರ್ ಆ್ಯಂಡ್ ಹಿ ವಾಸ್ ಅಂಡರ್ ಸಸ್ಪೆನ್ಷನ್ ಡ್ಯೂರಿಂಗ್ ದಟ್ ಟೈಮ್. ಅದರಲ್ಲಿ ಹೇಳಿದ ಅಂಶಗಳು ಸರಿ ಅಲ್ವಾ? ನಿಮ್ಗೆ ನೋಡ್ರಿ, ಯಾವ್ಯಾವುದು ಡೋಂಟ್ ಹಾರ್ಪ್ ನೌ ಯು ಟಾಕ್ ರಿಗಾರ್ಡಿಂಗ್ ದ ಡೈರಿ ಬಗ್ಗೆ ಸ್ವಲ್ಪ ಕೇಳ್ರಿ, ಸ್ವಲ್ಪ ಅದಲ್ಲ. ಯು ಫಸ್ಟ್ ಟಾಕ್ ರಿಗಾರ್ಡಿಂಗ್ ಡೈರಿ. ನೀವು ಬರೆದಿರುವಂಥದ್ದು ಯು ಅಕ್ಸೆಪ್ಟ್ ಫಸ್ಟ್. No, we have created a false dairy. We have created a concocted dairy. ಇಂತ ಒಪ್ಕೊಂಬಿಡಿ. ನೀವು ಮಾಡಿದ ಡೈರಿ ಅಲ್ಲಲ್ಲ, ನಾವು ಮಾಡಿರುವಂತ ಡೈರಿ ಅದು ಗೋವಿಂದರಾಜ ಮನೆಯಲ್ಲಿ ತಪ್ಪಲ್ಲ ರೀ. ಗೋವಿಂದರಾಜ ಮನೆಯಲ್ಲಿ ಸಿಕ್ಕಿರುವಂತ ಡೈರಿ ಅದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಹೋಗಿರುವಂತ ಡೈರಿ, ಇನ್ಕಮ್ ಟ್ಯಾಕ್ಸ್ ಅವರು ಸೀಸ್ ಮಾಡಿರುವಂತ ಡೈರಿ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚಾನಲ್ನಲ್ಲಿ ಈಗಾಗಲೇ ಬಂದಿದೆ, ಲೋಕಾಯುಕ್ತದವರು ಆಗಲೇ ಅವ್ರಿಗೆ ಪತ್ರ ಬರೆದಿದ್ದಾರೆ, ನಮ್ಗೆ ಡೈರಿ ಕೊಡಿ ಅಂತ ಹೇಳಿ. ಅವರಿಂದು ಪರ್ಫೆಕ್ಟ್ ನೀವೊಂದು ನಮೂನೆಯಲ್ಲಿ ನೀವು ಅರ್ಜಿ ಸಲ್ಲಿಸಿ ನಾವು ಕೊಡ್ತೀವಿ ಅಂತ ಹೇಳಿರೋಂಥದ್ದು. ಅದು ಹೇಗೆ ಸಿಕ್ಕಿತ್ತು ರೀ? ಅದು ಹೇಗೆ ಸಿಕ್ಕಿತ್ತು ಅನ್ನೋದು ನೀವು 2000 ಮುಂಚೆ ನಾನು ಯಾರೋ ಅಲ್ಲ, ನಮ್ಗೆ ಒಬ್ಬ ಕುಮಾರ್ ಅಂತ ಡೈರಿ ಆಧರಿಸಿನ ನೀವು ಇವ್ರನ್ನ ಜೈಲಿಗೆ ಕಳಿಸೋರಿದ್ದೀರಾ ಅಥವಾ ಯಾವ್ದನ್ನ ಆಧರಿಸಿ ನೀವು ಜೈಲಿಗೆ ಕಳಿಸೋರಿದ್ದೀರಿ? ಅಲ್ಲ, ಜೈಲಿಗೆ ಕಳಿಸುವಂತ ವಿಷಯ ಇದೆಯಲ್ಲ,
ಇದು ಯಾವುದ್ರ ಬಗ್ಗೆ ಬಂದಿರೋದು ಅಂತಂತಂದರೆ, ಈ ದೇಶದಲ್ಲಿ ಅವರು 2010ಕ್ಕೆ ಮುಂಚೆ ಕೊಟ್ಟಿರುವಂಥ 607 ಕೋಟಿ ರೂಪಾಯಿದು ಯಾರ್ಯಾರಿಂದ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವ ಸಮಯದಲ್ಲಿ? ಕಳೆದ 2 ವರ್ಷಗಳಿಂದ ಕರ್ನಾಟಕದಲ್ಲಿ ನಿರಂತರವಾಗಿ ಬರ ಇದೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜನಗಳು ಗುಳೆ ಎದ್ದು ಹೋಗ್ತಾ ಇದ್ದಾರೆ. ಇವರು ರೈತರಿಗೆ ಕೊಡಬೇಕಾದಂಥ ಕಾಂಪನ್ಸೇಷನ್ ಕೊಡಲಿಲ್ಲ, ಕುಡಿಯೋ ನೀರು ಕೊಡಲಿಲ್ಲ, ರೈತರಿಗೆ ಬೇಕಾದಂಥದ್ದು ಏನೂ ಕೊಡಲಿಲ್ಲ. ಈ ಸಮಯದಲ್ಲಿ 10 ತಿಂಗಳ ಮುಂಚೆನೇ 600-700 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತಂತಂದರೆ, ಅದಾದಮೇಲೆ ದೊಡ್ಡದೆಲ್ಲ ಬಂದಿದ್ದಾವೆ. ಇನ್ನು ಮುಂದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಸ್ಟೀಲ್ ಬ್ರಿಡ್ಜ್ ಕನ್ಸೀವೇ ಆಗಿಲ್ಲ, ಅವಾಗಲೇ 65 ಕೋಟಿ ರೂಪಾಯಿ ಇಸ್ಕೊಂಡಿದ್ದಾರೆ. ಅದೆಲ್ಲವೂ ಇದೆ ಅದರಲ್ಲಿ, ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ದಿಸ್ ಕೆ ನಾಟ್ ಬಿ ಟೇಕನ್. ಎಸ್ ಗೋಮನ್ಸೂದನ್ ಅವರೇ, ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಪ್ರಕರಣದಲ್ಲಿ? ಎರಡೂ ಕಡೆಯವರು ಮಾಡ್ತಾ ಇರುವಂತಹ ಆಪಾದನೆಗಳು, ಡೈರಿಯ ಭಾಗ ಒಂದು ಕಡೆಯಲ್ಲಿದೆ, ಇನ್ನೊಂದು ಕಡೆಯಲ್ಲಿ ಈ ರಿವೆಂಜ್ ಪಾಲಿಟಿಕ್ಸ್ ಕಡೆಗೆ ಇದು ತಿರುಗ್ತಾ ಇರೋದ್ರ ಬಗ್ಗೆ. ಹರಿಪ್ರಸಾದ್, ನನಗೆ ಇದೊಂದು ನಮ್ಮ ಇಡೀ ಪಾಲಿಟಿಕ್ಸಿನ ಬಗ್ಗೆನೇ ಒಂದು ಬೇಸರ ತರ್ತಾ ಇದೆ. ಈ ಬಗ್ಗೆ ಹಿಂದೆ ನಾನು ಹೇಳಿದೆ, ನಮ್ಮ ಪಬ್ಲಿಕ್ ಡಿಸ್ಕೋರ್ಸ್ಗಳು ಕ್ವಾಲಿಟೇಟಿವ್ ಪಬ್ಲಿಕ್ ಡಿಸ್ಕೋರ್ಸ್ ಆಗುವ ಬದಲು ಯಾಕೆ ಈ ರೀತಿಯಾಗಿ ನಮ್ಮ ಕರ್ನಾಟಕದ ರಾಜಕಾರಣದ ಒಂದು ಕ್ವಾಲಿಟಿಯನ್ನೇ ಕೆಳಗೆ ತರುವಂಥ ಮಟ್ಟಕ್ಕೆ ಬರ್ತಾ ಇದೆ. ಈಗ ಭಾಳ ಹಿಂದಿಂದ ನಾವು ಮೌಲ್ಯಾಧಾರಿತ ರಾಜಕಾರಣ ಅಥವಾ ರಾಜಕಾರಣದ ಗಾಂಭೀರ್ಯದ ಬಗ್ಗೆ ಮಾತಾಡ್ತಿದ್ವು, ರಾಜಕಾರಣದ ದೇಶಗಳ ಬಗ್ಗೆ ಮಾತಾಡ್ತಿದ್ವು, ಅಥವಾ ರಾಜಕಾರಣದಲ್ಲಿ ಇರ್ತಕ್ಕಂಥ ಕರ್ತವ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಮತ್ತು ಎಲ್ಲ ಮಾತಾಡುವ ಸಂದರ್ಭದಲ್ಲಿ ಈ ಭ್ರಷ್ಟತೆಯ ವಿಚಾರಗಳು ಬಂದಾಗ ನಾವು ಭಾಳ ಅದನ್ನು ಸಂಕೋಚದಿಂದ ಅದನ್ನು ಪ್ರಸ್ತಾಪ ಮಾಡ್ತಿದ್ವಿ. ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ, ಭ್ರಷ್ಟತೆ ಅನ್ನುವಂಥದ್ದು ನಮಗೆ ಯಾರಿಗೂ ಸಂಕೋಚವನ್ನು ತರುವ ವಿಷಯವೇ ಅಲ್ಲ ಆಗ್ತಾ ಇದೆ. ಎಲ್ಲರೂ ಕೂಡ ಒಬ್ಬರಿಗೆ ವಿರುದ್ಧ ಇನ್ನೊಬ್ಬರ ವಿರುದ್ಧ ಹೇಳ್ಕೊಂಡು ಹೋಗೋದ್ರ ಮುಖಾಂತರವಾಗಿ ನಾವು ಪಬ್ಲಿಕ್ಕಲ್ಲಿ ನಮ್ಮ ಲಿನನ್ನ ತೊಳ್ಕೊಳ್ತಾ, ನಮ್ಮ ಬಟ್ಟೆಗಳನ್ನು ತೊಳ್ಕೊಳ್ತಾ, ನಮ್ಮ ಕೊಳಕುಗಳನ್ನು ತೊಳ್ಕೊಳ್ತಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈಗ ಒಂದು ಸಣ್ಣ ಪ್ರಶ್ನೆ, ಈ ಒಂದು ಸಮಾಜದಲ್ಲಿ ಸಚಿನ್ ತೆಂಡೂಲ್ಕರ್ 200 ರನ್ಸ್ ಹೊಡೆದ್ರು ಅಥವಾ 10,000 ರನ್ಸ್ ಹೊಡೆದ್ರು ಅಂತ ಹೇಳಿದ ತಕ್ಷಣ ಯಾರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಲ್ಲ. ಆದರೆ ರಾಜಕಾರಣದಲ್ಲಿ ಒಂದು ನೀತಿ, ರೀತಿ, ನ್ಯಾಯ ಇವುಗಳನ್ನು ನಾವು ವ್ಯತ್ಯಾಸ ಮಾಡ್ತಾ ಹೋದಾಗ ಅದರಲ್ಲಿ ಆಗುವಂಥ ಅನಾಹುತಗಳು ಏನು, ಇವುಗಳ ಬಗ್ಗೆ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇದು ಎಲ್ಲರ ಜೀವನವನ್ನು ಒಂದು ದಿಕ್ಕಿನಲ್ಲಿ ಒಯ್ಯಬೇಕಾದಂಥ ಕೆಲಸವನ್ನು ಮಾಡಬೇಕಾದದ್ದು. ಆದರೆ ನಾವು ಇವನ್ನ ಯಾವ ಮಟ್ಟಕ್ಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೇವಲ ಒಂದು ವೈಯಕ್ತಿಕವಾದ ಮಟ್ಟಕ್ಕೆ ತರ್ತಾ ಇದ್ದೀವಿ. ಇಷ್ಟು ದುಡ್ಡನ್ನು ಅಲ್ಲಿಗೆ ಕೊಟ್ಟರು, ಇಲ್ಲಿಗೆ ಕೊಟ್ಟರು ಅಂತ ಯಾರ ಹತ್ರ ಇದ್ರ ಬಗ್ಗೆ ಪ್ರೂಫ್ ಇದೆ? ನಾ ಹಿಂದೆ ಮಾತಾಡಿದಾಗಲೂ ಕೇಳಿದೆ, ಈಗಾಗಲೇ ಇದ್ರ ಬಗ್ಗೆ ಇಂಥ ಚರ್ಚೆಗಳು ಸಾಕಷ್ಟು ಬಂತು, ಆದರೆ ಯಾರಿಗೆ ಪನಿಷ್ ಆಯಿತು? ಲಾ ವಿಲ್ ಟೇಕ್ ಇಟ್ಸ್ ಓನ್ ಪ್ರೊಸೀಜರ್ ಅಂತ ಹೇಳ್ತೀವಿ ನಾವು. ಆ ಲಾ ಎಲ್ಲಿ ಕರ್ಕೊಂಡು ಹೋಗಿದೆ ನಮ್ಮನ್ನು? ಯಾವುದಾದ್ರು ಎಂಡ್ ಕಂಡಿದೆಯಾ? ಇವೆಲ್ಲವನ್ನ ನಾವು ನೋಡ್ತಾ ಇದ್ದಾಗ ನಾವು ಶುಡ್ ಬಿ ಸ್ಪೆಂಡಿಂಗ್ ಸೋ ಮಚ್ ಟೈಮ್ ಆನ್ ದೀಸ್ ಥಿಂಗ್ಸ್ ಅಂತ ನನಗನ್ಸುತ್ತೆ. ಎಸ್ ಹರೀಶ್ ರಾಮಸ್ವಾಮಿ ಅವರೇ, ಕೃಷ್ಣ ಪ್ರಸಾದ್ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ಇವರು ಇವರನ್ನ ಎರಡೂ ಕಡೆಯಲ್ಲೂ ಕೂಡ ಈ ಒಂದು ರಿವೆಂಜ್ ಪಾಲಿಟಿಕ್ಸ್ ಏನು ಶುರುವಾಗಿದೆ, ಇದನ್ನ ನೋಡಿದ್ರೆ ಕನಿಷ್ಠ ಸತ್ಯ ಆದ್ರೂ ಇದರಿಂದ ಹೊರಗಡೆ ಬರುತ್ತೆ ಅಂತ ಹೇಳಿ ನಾವು ನಿರೀಕ್ಷಿಸಬಹುದಾ? ಹರಿಪ್ರಸಾದ್, ನಿಮ್ಮ ಕಾರ್ಯಕ್ರಮದ ಶೀರ್ಷಿಕೆ ರಿವೆಂಜ್ ಪಾಲಿಟಿಕ್ಸ್ ಅಂತ. ಬಟ್ ನನಗನ್ಸುತ್ತೆ ಇದು ರಿವೆಂಜ್ ಪಾಲಿಟಿಕ್ಸ್ ಅಷ್ಟಲ್ಲ, ಇದು ಮೋರ್ ಆ್ಯಂಡ್ ಮೋರ್ ಇಟ್ ಲುಕ್ಸ್ ಲೈಕ್ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಅಂತ. ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಯಾಕೆಂದರೆ ಈ ಎರಡು ಪಕ್ಷಗಳು ಆಡುವ ರೀತಿ ಏನಿದೆ, ಇಟ್ ಈಸ್ ನಾಟ್ ಅಬೌಟ್ ಅನರ್ಥಿಂಗ್ ದಿ ಟ್ರೂತ್, ಇಟ್ ಈಸ್ ನಾಟ್ ಅಬೌಟ್ ಶೋಯಿಂಗ್ ಹೂಸ್ ಕರಪ್ಟ್ ಆರ್ ಲೆಸ್ ಕರಪ್ಟ್ ಆರ್ ಮೋರ್ ಕರಪ್ಟ್. ಇದು ಅವರಿಗೆ ಉಪಯೋಗ ಆಗುವಂತ ಮಾಡುವ ರಾಜಕೀಯ ಇದು. ಈಗ ಈ ವಿಷಯ ನಾವು ನೋಡ್ತಾ ಇದ್ರೆ ಬರೀ 2-3 ಗಾದೆಗಳಿಗೆ ಜ್ಞಾಪಕ ಬರುತ್ತೆ ನನಗೆ. 2 ಹಿಂದಿಲಿದೆ. ಒಂದು ಹಮಾಮೆ ಸಬ್ ನಂಗೆ ಅಂತ, ಅಂದ್ರೆ ಬಚ್ಚಲ ಮನೆಯಲ್ಲಿ ಎಲ್ಲರೂ ಬಟ್ಟೆ ಇಲ್ಲದೆ ಇರ್ತಾರೆ ಅಂತ. ಬೇಸಿಕ್ಲಿ ಏನು ಅಂದ್ರೆ ಕಾಂಗ್ರೆಸ್ ಅಷ್ಟೇ, ಬಿಜೆಪಿ ಅಷ್ಟೇ, ದೇ ಸೀಮ್ ಟು ಬಿ ಆನ್ ದಿ ಸೇಮ್ ಪ್ಲೇನ್. ಒಂದು. ಎರಡನೇದು, ಇನ್ನೊಂದು ಹಿಂದಿ ಗಾದೆ ಇದೆ, ಉಲ್ಟಾ ಚೋರ್ ಕೊತ್ವಾಲ್ ಕೋ ಗಾಂಟೆ ಅಂತ. ಅಂದ್ರೆ by mistake, yes, the robber blames the police. So now we have to look at this in a slightly more distant way. ಯಾಕೆಂದ್ರೆ ಈ ಎರಡು ಪಕ್ಷಗಳು ಮಾಡ್ತಿರೋದು ಏನು ಅಂದ್ರೆ, they are basically creating the framework for the next election, especially the BJP. There's no question that the BJP is creating a scenario for the next election by making corruption the main issue in Karnataka, which is a fair thing to do. But unfortunately, ಏನಾಗಿದೆ ಅಂದ್ರೆ we are losing a lot of strands in this process.
ಒಂದೇನು ಅಂದ್ರೆ ನೈದರ್ ಕರ್ನಾಟಕ ಗವರ್ಮೆಂಟ್ ವಿಚ್ ಬಿಲಾಂಗ್ಸ್ ಟು ದಿ ಕಾಂಗ್ರೆಸ್ ನಾರ್ ದಿ ಬಿಜೆಪಿ opposition which rules at the center, neither party wants to use the legal ways of unearthing or getting to the bottom of the issue. You know, for example, Congress ಬಗ್ಗೆ ಏನು allegations ಇದೆ, it's something that the Congress itself should be, the BJP should be taking up at the national level. ಅದನ್ನ ಮಾಡಲ್ಲ. ಕಾಂಗ್ರೆಸ್ ಅವ್ರ ಹತ್ರ ಈ ಡೈರಿ ಇದ್ದಿದ್ರೆ ತುಂಬಾ ತಿಂಗಳಿಂದ, ಐ ಮೀನ್ ದಿಸ್ ಇಸ್ ಅನ್ ಇಶ್ಯೂ ವಿಚ್ ಶುಡ್ ಹ್ಯಾವ್ ಕಮ್ ಟು ದಿ ಫೋರ್ ಮಚ್ earlier than now. It is only coming up now because the BJP has made the charge against the Congress. So ನನಗನ್ಸುತ್ತೆ more than revenge, it is blackmail. ಯಾಕಂದ್ರೆ ಕಾಂಗ್ರೆಸ್ ಹತ್ರ ಈ ಮೆಟೀರಿಯಲ್ ಇದ್ದಿದ್ರೆ it is something that the Congress should have investigated a long time ago. Ega, the issue seems to have become about forgery, about about false dates, about people not being in power at the time of this letter, and so on and so forth. But the issue is a very simple one. Both parties are trying to play politics in an election scenario. They are creating the platform for a scenario for the elections. But nange, the more important thing is, what are these two parties doing to take this to the logical end? Is the BJP actually at the center going to move against the Congress for this issue? One. Two, illi Karnatakadalli, if Mr. Yediyurappa has defamed the Congress government, is the Congress government taking the logical steps to take Mr. Yediyurappa to court? Adalde, instead of fighting it out in the media, instead of throwing allegations and counter accusations, ye pakshagalu, what are they doing specifically to address the issue? You know, it's basically become tu meme. You know, now heltivi, nee heltivi, etc., etc. But unfortunately, neither party comes out clean in this process. Both parties are equally guilty in the eyes of the people. And fortunately, namge, we have a video evidence of what Mr. Yediyurappa tells Anantakumar. So, we need to be a little more careful instead of playing into the hands of these both parties, which are trying to create a scenario where ಸುಮ್ಮನೆ ಬಾಯಿಗೆ ಬಂದಂಗೆ ಬೆಳಗ್ಗೆ ರಾತ್ರಿ ಹೇಳೋದು. ಇನ್ಸ್ಟೆಡ್ ಆಫ್ ದಟ್, ವಾಟ್ ಆರ್ ದಿ ಸ್ಟೆಪ್ಸ್ ದೇ ಆರ್ ಗೋಯಿಂಗ್ ಟು ಟೇಕ್? ಈಗ ಗೋ ಮಧುಸೂದನ್ ಅವರು ಅಷ್ಟು ಸ್ಪಷ್ಟವಾಗಿ ಲೆಹರ್ ಸಿಂಗ್, ಅಮಿತ್ ಶಾ ಅವರಿರಲಿಲ್ಲ, ನಮೋ ಅನ್ನೋ ಪದ ಉಪಯೋಗಿಸ್ತಿರ್ಲಿಲ್ಲ, ಅದು ಇದು ಅಂತೆಲ್ಲ ಹೇಳ್ತಾರೆ ಹೊರತು, ಬಟ್ ವಾಟ್ ಇಸ್ ಹಿಸ್ ರೆಸ್ಪಾನ್ಸ್ to the Sahara diary? Our Sahara diary, there is an income tax officer, there are two witnesses, Narendra Modi ಅವರ ಹೆಸರಿದೆ, ಶೀಲಾ ದೀಕ್ಷಿತ್ ಅವರ ಹೆಸರಿದೆ. ಆ ಡೈರೀಸ್ ನ ಇವರು ಪ್ರೋಬ್ ಮಾಡಲ್ಲ, ಬಟ್ ಈ ಡೈರೀಸ್ ಬಗ್ಗೆ ಬಹಳ ಮಹತ್ವ ಕೊಡ್ತಾರೆ. ಸೊ ವಾಟ್ ಇಸ್ ದಿ ಲಾಜಿಕ್? Both parties are indulging in a very high stakes game, because ನೀವು ಯಾವುದೇ ಕಾಮನ್ ಮ್ಯಾನ್ ನ ಕೇಳಿ ಕರ್ನಾಟಕದಲ್ಲಿ, everybody will tell you that Karnataka was a gold mine for the BJP. ರೆಡ್ಡಿ ಬ್ರದರ್ಸ್ ಪ್ರಕರಣ ಇರ್ಬೋದು, ಯಡಿಯೂರಪ್ಪನವ್ರು ಜೈಲ್ಗೆ ಹೋಗೋದಿರ್ಬೋದು, ಆಲ್ ದಟ್ ವಾಸ್ ಎ ಪ್ರೂಫ್ ದಟ್ ದಿ ಕರ್ನಾಟಕ ಗವರ್ಮೆಂಟ್ ವಾಸ್ ಎ ಗೋಲ್ಡ್ ಮೈನ್ ಫಾರ್ ದಿ ಬಿಜೆಪಿ. ಅಟ್ ದಿ ಸೇಮ್ ಟೈಮ್ ಕರ್ನಾಟಕ ವಾಸ್ ಎ ಗೋಲ್ಡ್ ಮೈನ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ, ಎಸ್ಪೆಷಲಿ ನೌ, ಬಿಕಾಸ್ ಪೂರ್ತಿ ದೇಶದಲ್ಲಿ ಕರ್ನಾಟಕದ ಒಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪವರ್ ಅಲ್ಲಿರೋದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ಎ ಗೋಲ್ಡ್ ಮೈನ್. ಆಬ್ವಿಯಸ್ಲಿ ವಿ ನೀಡ್ ಟು ಡಿಸ್ಕಸ್ ದೀಸ್ ಇಶ್ಯೂಸ್. ವೈ ಹ್ಯಾಸ್ ಕರ್ನಾಟಕ ಬಿಕಮ್ ಸೋ ಇಂಪಾರ್ಟೆಂಟ್? ವೈ ಇಸ್ ಕರ್ನಾಟಕ ರಿಗಾರ್ಡೆಡ್ as such a corrupt state? ಅನ್ನೋದಕ್ಕೆ ದಿಸ್ ಇಸ್ ದಿ ಪ್ರೂಫ್, where every party is milking it. And now ಅದನ್ನು ಡಿಸ್ಕಸ್ ಮಾಡದೆ, we are just enabling these politicians to throw mud at each other and to come out clean. Unfortunately, they have to take it to the logical Yes. end. They refuse to do so because all of them are in the same game. ಎಸ್, ಕೃಷ್ಣ ಪ್ರಸಾದ್ ಅವರ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಯಾಕಂದ್ರೆ ಆರಂಭದಲ್ಲಿ ಇದನ್ನ ಹೇಳಿದೆ, ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಕರ್ನಾಟಕದಿಂದ ದುಡ್ಡು ಹೋಗಿದೆ ಅನ್ನುವಂಥದ್ದನ್ನ ಎರಡು ಡೈರಿಗಳ ಮೂಲಕವಾಗಿ ಹೇಳ್ಕೊಳ್ತಾ ಇರುವಂತಹ. ಆದರೆ ಒಂದು ಡೈರಿ ಫೇಕ್ ಅಂತಾರೆ, ಇನ್ನೊಂದು ಕಡೆಯವರು ಕೂಡ ಇದು ಫೇಕ್ ಅಂತಾರೆ. ಹಾಗಾಗಿ ಡೈರಿಗಳು ಫೇಕ್ ಆಗಿರ್ಬೋದು, ಆದರೆ ವಾಸ್ತವವಾಗಿ ಇಲ್ಲಿಂದ ದುಡ್ಡು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಬಹುಶಃ ಯಾರು ಕೂಡ ಅಲ್ಲಗಳಿತಾ ಇಲ್ಲ. ಯಾಕೆ? ಇದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಿಂದ ಹೈಕಮಾಂಡ್ಗೆ ದುಡ್ಡು ಹೋಗುತ್ತೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಹೈಕಮಾಂಡ್ಗೆ ಹೋಗ್ತಕ್ಕಂಥ ದುಡ್ಡಿನ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರನೇ ಪ್ರಮುಖವಾಗಿ ಇರುವಂಥ ಅಂಶವೂ ಕೂಡ. ಯಡಿಯೂರಪ್ಪ ಅವರ ವಿರುದ್ಧದ ಆಪಾದನೆಗಳಿರ್ಬೋದು, ಅಲ್ಲೂ ಕೂಡ ಲೆಹರ್ ಸಿಂಗ್ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ನೋಡಿದರೆ ಆ ಪತ್ರದಲ್ಲಿರುವಂಥದ್ದು ನಿಮಗೆ ಇದೆಲ್ಲವೂ ಕೂಡ ಎಲ್ಲಿಂದ ಬಂದಿರಬಹುದು ದುಡ್ಡು ಅನ್ನುವಂಥ ಒಂದು ಪ್ರಶ್ನೆಯನ್ನು ಏನಿರ್ತಾರೆ. ಕರಪ್ಷನ್ ಆರ್ ಕಾಂಪ್ರಮೈಸ್ ಅನ್ನುವಂಥ ಪ್ರಶ್ನೆಯನ್ನು ಖುದ್ದು ಅಡ್ವಾಣಿಯವರಿಗೆ ಲೆಹರ್ ಸಿಂಗ್ ಅವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಯಲ್ಲಿ ಲೆಹರ್ ಸಿಂಗ್ ಅವರ ಡೈರಿಯನ್ನು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇರುವಂಥದ್ದು, IT ರೇಡ್ ಆದಾಗ ಗೋವಿಂದರಾಜು ಅವರ ಡೈರಿ ಸಿಕ್ಕಿರೋದನ್ನು BJP ಅವರು ಹೇಳ್ತಾ ಇರೋದು, ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಯಾರ ಪಾಲಿಗೆ ಎಷ್ಟೆಷ್ಟಿದೆ ಅನ್ನೋದು. ಮಧುಸೂದನ್ ಅವರು, ನೀವು ಇದಕ್ಕೇನು ಹೇಳ್ತೀರಿ? ಹಾಗಾದರೆ ಭ್ರಷ್ಟಾಚಾರ ಆಗದೆ ಹಾಗಾದರೆ ದುಡ್ಡು ಹೋಗ್ತಾ ಇದೆಯಾ?
ನೀವು ಆವಾಗ ನಾನು ಕೇಳಿದೆ ಯಾವುದರ ಆಧಾರದ ಮೇಲೆ ಜೈಲಿಗೆ ಕಳಿಸ್ತೀರಿ ಅನ್ನೋದಕ್ಕೆ ನೀವು ಉತ್ತರ ಕೊಡಲಿಲ್ಲ ನೀವು. ಇಲ್ಲ, ನಾವು ಹೇಳ್ತಾ ಇರುವಂಥದ್ದು, ನಾನು ಅದೇ ಹೇಳಕ್ಕೆ ಶುರು ಮಾಡಿದೆ. ಬರ ಇದ್ದಂತಹ ಸಮಯದಲ್ಲಿ ಇವರು ಕರ್ನಾಟಕದ ಜನರ ಕಡೆ ಗಮನ ಕೊಡದ ಹಾಗೆ ಇಲ್ಲಿಂದ ಲೂಟಿ ಮಾಡಿ ತೆಗೆದುಕೊಂಡು ಹೋಗಿ ಕೇಂದ್ರಕ್ಕೆ ಕೊಟ್ಟುಬಿಟ್ಟು ಬಂದಿದ್ದಾರೆ. ಇದರಲ್ಲಿ ಮೆನಿಯ ಟೈಮ್ಸ್ ಇವ್ರು ಕೊಟ್ಟಿರುವಂಥದ್ದು, ಕೇಂದ್ರ ಕೊಟ್ಟಿರುವಂಥ ಹಣ ಅದು ವೈಯಕ್ತಿಕವಾದಂಥ ಕಪ್ಪ. ಅದು ಪಾರ್ಟಿ ಫಂಡ್ ಎಲ್ಲ ಕಡೆಯಿಂದ ನಡೆಯುತ್ತೆ. ಪಾರ್ಟಿ ಫಂಡ್ ನಮ್ಮಲ್ಲೂ ಅಷ್ಟೇ BJPಯಲ್ಲಿ ನಾವು ಪಾರ್ಟಿ ಫಂಡ್ ಕಲೆಕ್ಟ್ ಮಾಡ್ತೇವೆ, ಮತ್ತು ನಮ್ಮ ಮೆಂಬರ್ಶಿಪ್ ಹಣ ಕಲೆಕ್ಟ್ ಮಾಡ್ತೇವೆ, ಆ್ಯಕ್ಟಿವ್ ಮೆಂಬರ್ಶಿಪ್ ಹಣ ಕಲೆಕ್ಟ್ ಮಾಡ್ತೇವೆ. ಅದರಲ್ಲಿ ಸೆಂಟ್ರ್ ಶೇರ್ ಅಂತ ಇರುತ್ತೆ, ಸ್ಟೇಟ್ ಶೇರ್ ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಶೇರ್ ಅಂತ ಇರುತ್ತೆ. ಅದೆಲ್ಲವೂ ಸಹ ಇಟ್ ಈಸ್ ಡಿವೈಡೆಡ್. ಆಯಾ ಶೇರ್ಗಳನ್ನ ನಾವು ವಿ ವಿಲ್ ಸೆಂಡ್ ಇಟ್ ಬೈ DD. ದೇರ್ ಇಸ್ ನಥಿಂಗ್ ಆಸ್ ಸಚ್. ಅದು ಬಿಟ್ಟರೆ ಬೇರೆ ಇನ್ಯಾವುದೋ ನಾವು ಮಾಡ್ತೀವಿ ಅಂತ ಇಲ್ಲ. ಆದರೆ ಕೇಂದ್ರಕ್ಕೆ ಹಣ ಸಂಗ್ರಹ ಮಾಡುವಂಥದ್ದನ್ನು ಇಲ್ಲಿ ಯಾರೋ ಬಿಸ್ನೆಸ್ ಮನ್ ಕೊಡ್ತಾನೆ, ಇಲ್ಲಿ ಯಾರೋ ಇಂಡಸ್ಟ್ರಿಯಲಿಸ್ಟ್ ಕೊಡ್ತಾನೆ, ಈ ಥರದ ಹಣ ಏನು ಸಂಗ್ರಹ ಆಗುತ್ತೆ, ಈ ಹಣ ಸಂಗ್ರಹ ಆಗುತ್ತೆ, ಇದು ನೇರವಾಗಿ ಕೇಂದ್ರಕ್ಕೆ ಹೋಗುವಂಥದ್ದು ಅಥವಾ ರಾಜ್ಯದಲ್ಲಿ ಚುನಾವಣೆ ಸಮಯದಲ್ಲಿ ಹಿತೈಷಿಗಳಿಂದ, ಬೇರೆ ಬೇರೆ ಇಂಡಸ್ಟ್ರಿಗಳಿಂದ, ಬಿಸ್ನೆಸ್ ಹೌಸ್ಗಳಿಂದ ಸಂಗ್ರಹ ಆಗುವಂಥದ್ದು ಎಲ್ಲ ನಡೆದೇ ಇದೆ. ಅದು ಯಾವುದೂ ನಡೆದಿಲ್ಲ ಅಂತ ನಾನು ಹೇಳ್ತು ಅಂತಂದರೆ ಐ ವಿಲ್ ಬಿ ಲೈಯಿಂಗ್ ಬಿಫೋರ್ ದಿ ಪಬ್ಲಿಕ್ ಟುಡೇ. ನೋ, ಹಣ ಸಂಗ್ರಹ ಆಗುತ್ತೆ, ಕಳಿಸಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ನಡೆದಿರುವಂಥದ್ದು ಇದೆಯಲ್ಲ, ಇದರಲ್ಲಿ ಸಾರ್ವಜನಿಕರಿಂದ ಸಂಗ್ರಹ ಆಗಿರುವಂಥದ್ದು ಹಣ ಅಲ್ಲ. ಇದರಲ್ಲಿ ಇವರು ಡೈರಿನಲ್ಲಿ ತೋರಿಸಿರುವಂಥದ್ದು ಇಟ್ ಈಸ್ ಎ ಮಿನಿಸ್ಟರ್ಸ್ ಪೂಲಿಂಗ್. ಅದು ಒಂದೇ ಅಲ್ಲ, ಬಹಳ ಡೇಂಜರಸ್. ನೀವು ಯೋಚನೆ ಮಾಡಬೇಕಾದಂಥದ್ದು, ಭಾಳ ಡೇಂಜರಸ್ ಯೋಚನೆ ಮಾಡಬೇಕಾದದ್ದು. ಇಬ್ಬರು ಅಫಿಷಿಯಲ್ಸು, ಒಬ್ಬ ಕೆಂಪಯ್ಯ ರಿಟೈರ್ಡ್ ಅಫಿಷಿಯಲ್, ಹೌ ಕ್ಯಾನ್ ಹಿ ಗಿವ್ 3 crores? ಒಬ್ಬ ರಘು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ BDA, ಹಿ ಗಿವ್ 6 crores. ಅರೆ, ನಾನು ಹೇಳ್ತಾ ಇರುವಂಥದ್ದು ಭ್ರಷ್ಟಾಚಾರವನ್ನು ಯಾವ ಮಟ್ಟಕ್ಕೆ ತಂದಿಟ್ಟಿದ್ದೀರಿ? ಹಫ್ತಾ ವಸೂಲಿ ಮಾಡೋದಕ್ಕೆ ಅಧಿಕಾರಿಗಳಿಂದ ಮಾಡ್ತಾ ಇದ್ರಲ್ಲ. ಮಧುಸೂದನ್ ಅವರು ಹೇಳಿದ್ದನ್ನು ನಾವು ಒಪ್ಕೊಳ್ಳೋಣ. ಕೃಷ್ಣ ಪ್ರಸಾದ್ ಅವರು ಒಂದು ಮಾತನ್ನು ಹೇಳಿದರು, ನೀವು ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ, ಅಲ್ಲಿ ಮೋದಿಯವರ ಬಗ್ಗೆ ಸಹಾರಾ ಮತ್ತು ಬಿರ್ಲಾ ಇದರ ಬಗ್ಗೆ ಅಲ್ಲಿ ಸಾಕಷ್ಟು ದಾಖಲೆಗಳಿತ್ತು, ಅದರಲ್ಲಿ ಮೆನ್ಷನ್ ಇತ್ತು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸಲ್ಲಿ ಇತ್ತು. ಆ ಬಗ್ಗೆ ನೀವು ಪರ್ಸ್ಯೂ ಮಾಡಿ ಏನಾದರೂ ಭ್ರಷ್ಟಾಚಾರದ ಬಗ್ಗೆ ಕಡಿವಾಣ ಹಾಕ್ಲಿಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೆ ನಿಮ್ಮ ಉತ್ತರ ಕೊಡಬೇಕಾಗ್ತದೆ. ಎರಡನೇದು, ಮೇಲೆ ನೀವು ಏನಿಗೆ ಹೊರಟಿದ್ದೀರಿ? ಇವತ್ತು ಅವರು ದುಡ್ಡು ಕೊಟ್ಟಿದ್ದಾರೆ, ಮಿನಿಸ್ಟರ್ಸ್ ಪೂಲ್ ಮಾಡಿದ್ದಾರೆ ಹೇಳಿದ್ರಿ. 391 ಕೋಟಿ ರೂಪಾಯಿನ ನೀವು ಪೂಲ್ ಮಾಡಿ ಕೊಟ್ಟಿದ್ದೀವಿ ಅಂತ ಆ ಡೈರಿಯಲ್ಲಿ ಇದೆ. ಅದನ್ನು ನಾನು ಯಾಕೆ ನಂಬಾರ್ದು? ನೀವು ಹೇಳಿದ್ದು ಫೇಕು, ಅಲ್ಲಿ ಮೋದಿ ಬಗ್ಗೆ ಫೇಕು, ಮತ್ತೆ ಲೇರ್ ಸಿಂಗ್ ಅವರು ಬರೆದ ಲೆಟರ್ ಫೇಕಾ? ಅವ್ರು ಬರೆದಿದ್ದಾರೆ ನೋಡಿ, ಇಷ್ಟೆಲ್ಲ ಮಾಡಿದೆವು, ಆಪರೇಷನ್ ಕಮಲ ಮಾಡಿ ಇಷ್ಟು ಖರ್ಚು ಮಾಡಿದೆವು, ಅದಕ್ಕಷ್ಟು ಮಾಡಿದೆವು, ಇಷ್ಟು ಖರ್ಚು ಮಾಡಿದೆವು. ಖರ್ಚು ಮಾಡಲಿಕ್ಕೆ ಯಡಿಯೂರಪ್ಪ ಬೇಕಾಗಿತ್ತು. ಇವತ್ತು ಭ್ರಷ್ಟಾಚಾರದ ಆರೋಪ ಮಾಡಿ ಅವರು ಕುರ್ಚಿಯಿಂದ ಕೆಳೆಯಲಿಕ್ಕೆ ಹೇಳಿದ್ದೀರಿ. ಇನ್ನು ನೈತಿಕತೆ ಇದೆಯಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅದರ ಬಗ್ಗೆ ನೀವು ಮಾತಾಡಲ್ಲ. ಇದು ಭ್ರಷ್ಟಾಚಾರ ಅಲ್ವಾ? ಇದು ಭ್ರಷ್ಟಾಚಾರ ಬಗ್ಗೆ ನೀವೇನು ಹೇಳ್ತೀರಿ? ನೀವು ಲೆಟರ್ನ ಒಪ್ಪಿಕೊಳ್ತೀರಿ, ಆಮೇಲೆ ಬರೆದದ್ದು ಎಲ್ಲ ಅಂಶಗಳು ಏನು ತೋರಿಸ್ತವೆ? ನಾವು ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು ಖರ್ಚು ಮಾಡಿದ್ದೇವೆ, ಅಷ್ಟು ಕೋಟಿ ಖರ್ಚು ಮಾಡಿದ್ದೇವೆ, ಫಂಕ್ಷನ್ಗಳಿಗೆ ಖರ್ಚು ಮಾಡಿದ್ದೇವೆ, ಸರ್ಕಾರ ಅಧಿಕಾರದಲ್ಲಿ ಖರ್ಚು ಮಾಡಿದ್ದೇವೆ. ಇದನ್ನೆಲ್ಲ ವೆನ್ ಹಿ ಈಸ್ ಅಡ್ಮಿಟಿಂಗ್ ದಿ ಲೆಟರ್, ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ನೀವು ಹೇಳ್ಬೇಕು. ಈಗ ನೀವು ಜೈಲಿಗೆ ಕಳಿಸ್ತೇನೆ ಹೇಳ್ತೀರಲ್ವಾ? ನೀವೇನ್ ಹೇಳ್ತೀರಿ? ಸಿದ್ದರಾಮಯ್ಯ ಜೈಲಿಗೆ ಕಳಿಸ್ತೇನೆ ಹೇಳಿದಿರಿ, ದಾಖಲೆ ಕೊಡಿ, ಇವತ್ತೇ ಕಳಿಸಿ. ಕಾಯ್ತೀರಿ? ಸಹಾರಾ ಡೈರಿ ಬೀಯಿಂಗ್ ರಿಪೀಟೆಡ್ಲಿ ಕ್ವೆಶ್ಚನ್ಡ್ ಬೈ ಬೋತ್ ಐವಾನ್ ಡಿಸಾಜೋನು ಹೇಳಿದ್ದಾರೆ, ನಮ್ಮ KPನೂ ಹೇಳಿದ್ದಾರೆ. ನಾನು ನಿಮ್ಗೆ ಒಂದೇ ಹೇಳ್ತಾ ಇರೋದು, ಡಿಫ್ರೆನ್ಸ್ ಏನಿರೋದು ಅಂತಂದ್ರೆ, ಅಲ್ಲಿ ಯಾರು ಇಡೀ ಪ್ರಪಂಚಕ್ಕೆ ಮೋಸ ಮಾಡಿದಾನೆ, ಟೋಪಿ ಹಾಕಿದಾನೆ, ಅವನು ಜೈಲಿನಲ್ಲಿ ಕೂತಿರುವಂಥ ವ್ಯಕ್ತಿ, ಇನ್ನೂ 100 ಜನರಿಗೆ ದುಡ್ಡು ಕೊಡಬೇಕಾಗಿರುವಂಥ ವ್ಯಕ್ತಿ, ಕೊಡದೇ ಇರುವಂಥ ವ್ಯಕ್ತಿ, ಕಂಪ್ಯೂಟರ್ ಎಂಟ್ರಿ ಮಾತ್ರ ಇರುವಂಥದ್ದು ಅದರಲ್ಲಿ. ಇಟ್ ಈಸ್ ನಾಟ್. ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಇವರು ಪ್ರೋಬೇ ಮಾಡಲಿಲ್ಲ. ರಿಜೆಕ್ಟ್ ಮಾಡಿದ್ದು ಬೇರೆ ಗ್ರೌಂಡ್. ಮಧುಸೂದನ್ ಅವ್ರು ಏನ್ ಹೇಳಿದ್ದಾರೆ? ಇಂಥ ಡೈರಿಗಳು ಇಂಥದ್ದನ್ನೆಲ್ಲ ಎವಿಡೆನ್ಸ್ ಆಗಿ ತಗೊಳ್ಳಿ ಬರುವುದಿಲ್ಲ. ಇದರಲ್ಲಿ ಇರುವಂತದ್ದು ಗೋವಿಂದರಾಜ್ ಅವರ ಮನೆಯಲ್ಲಿ ಅವರ ಬೆಡ್ರೂಮ್ ನಿಂದ ಸೀಸ್ ಆಗಿರುವಂತ ಡೈರಿ ಇದು. ಮತ್ತೆ ಈ ಡೈರಿನಲ್ಲಿ ಇವರೇ ಬರೆದಿರೋ ಮತ್ತೆ ಗೋವಿಂದರಾಜ್ ಈಸ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಮೂರು ವರ್ಷ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಒಂದೇ ದಿವಸ ಡೈರಿಯಲ್ಲಿ ಮಗ್ಗಿ ಬರೆದಾಗಿ ಬರೆದಿಟ್ಟುಕೊಂಡ್ರು ಅಲ್ವಾ? ಆ ರೀತಿ ಒಂದು ಡೈರಿ ಬರೀತಾರೆ ಯಾರಾದ್ರೂ?
ಅಲ್ಲ ನೀವು ಗೋವಿಂದರಾಜ್ ಕೇಳಿ ಯಾವ ರೀತಿ ಬರೀತಿದ್ದಾರೆ ಅಂತ. ಯು ಆಸ್ ಗೋವಿಂದರಾಜ್, ಯಾಕೆಂದ್ರೆ ಗೋವಿಂದರಾಜ್ ಹ್ಯಾಸ್ ಆಲ್ರೆಡಿ ಡಿಪಾಸಿಟ್. ಅಲ್ಲ, ಗೋವಿಂದರಾಜ್ ಹ್ಯಾಸ್ ಆಲ್ರೆಡಿ ಡಿಪಾಸಿಟ್ ಬಿಫೋರ್ ದಿ ಇನ್ಕಮ್ ಟ್ಯಾಕ್ಸ್. All your ministers have gone. 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 Using your IT department. ಆ ಡೈರಿ ನಿಮ್ಮ ಕೈಗೆ ಹೇಗೆ ಬಂತು? ಸಂಸ್ಥೆನೇ ನೀವು ಅಲ್ಲ ನೋಡಿ, ಅಯ್ಯೋ ಅವೆಲ್ಲ ಬಿಡಿ. ನೀವು ಮಾತಾಡ್ತಾ ಇರುವಂತದ್ದು ವಿರೋಧ ಪಕ್ಷದಲ್ಲಿ ಇರೋರ್ನೆಲ್ಲ ಜೈಲಿಗೆ ಕಳಿಸಿದಂತ ಜನ. ಯಾವ ನೈತಿಕತೆ ಮಾತಾಡ್ತಿರ್ರಿ? ಎಸ್, ಒಂದ್ ನಿಮಿಷ ಕೊಟ್ಟಂತ ಜನ ನೀವು. What are you talking? ನೀವು ಅಧಿಕಾರಕ್ಕೆ ಬಂದ್ರಿ. ಅಲ್ಲ, ಏನಾರಾಗ್ಲಿ, ವಾಟ್ ಆರ್ ಯು ಟಾಕಿಂಗ್? ನೈತಿಕತೆ ಏನ್ ಮಾತಾಡ್ತೀರಿ? ನೀವೇನ್ ನೈತಿಕತೆ ಮಾತಾಡ್ತೀರಿ? ಅರೆ 10 ವರ್ಷದಲ್ಲಿ 12 ಲಕ್ಷ ಕೋಟಿ, 10 ವರ್ಷದಲ್ಲಿ 12 ಲಕ್ಷ ಕೋಟಿ ತಿಂದಿದ್ದೀರಿ ನೀವು. ಏನ್ ಮಾತಾಡ್ತೀರಿ ನೀವು? ಯಾವ ಬಗ್ಗೆ ಮಾತಾಡ್ತೀರಿ ನೀವು? ಈ ರಾಜ್ಯ ಜನತೆ ಅದನ್ನ ನಂಬೋದಿಲ್ಲ ಮಧುಸೂದನ್. ಎಸ್, ಲಿಸ್ಟ್ ತುಂಬಾ ದೊಡ್ಡದಾಗಿದೆ. ಎರಡೂ ಕಡೆಯಲ್ಲೂ ಕೂಡ ಲಿಸ್ಟ್ ಬೇಕಷ್ಟಿದೆ. ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ಎರಡೂ ಪಕ್ಷಗಳಿಗೂ ಕೂಡ ಅನ್ವಯ ಆಗಿರ್ತಕ್ಕಂಥ. ಕೃಷ್ಣ ಪ್ರಸಾದ್ ಅವರೇ, ತಾವು ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ನಾ ಏನು ಸುಮ್ಮನೆ ಒಂದು ಸ್ಮಾಲ್ ಇಂಟ್ರಪ್ಷನ್. ಏನಕ್ಕೆ ಅಂದರೆ ಮಧುಸೂದನ್ ಅವರು ಇದು ಒಂದು ಕಂಪ್ಯೂಟರ್ ಪ್ರಿಂಟೌಟು. ಈ ಸಹಾರಾ ಡೈರೀಸ್ ಮತ್ತು ನರೇಂದ್ರ ಮೋದಿ ಅವರ ಹೆಸರಿರೋದು ಒಂದು ಕಂಪ್ಯೂಟರ್ ಪ್ರಿಂಟೌಟ್ ಅಂತ. ನನಗೆ ಇದೇ ವಿಚಿತ್ರ ಅನಿಸೋದು. ನಿಮಗೆ ಕಂಪ್ಯೂಟರ್ ಪ್ರಿಂಟೌಟ್ ಬಗ್ಗೆ ನಂಬಿಕೆ ಇಲ್ಲ, ಅಲ್ಲಿ ಇರೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಗ್ಗೆ ನಂಬಿಕೆ ಇಲ್ಲ, ಅವರ ಸಿಗ್ನೇಚರ್ ಬಗ್ಗೆ ನಂಬಿಕೆ ಇಲ್ಲ, ಅಲ್ಲಿರೋ ವಿಟ್ನೆಸ್ ಅವ್ರ ಬಗ್ಗೆ ನಂಬಿಕೆ ಇಲ್ಲ. ಬಟ್ ಇಲ್ಲಿ ಯಾರ್ದೋ ಒಬ್ರು ಮನೆಯಲ್ಲಿ ಯಾವತ್ತೋ ಸೀಸ್ ಮಾಡಿದ್ದು ಯಾವುದೋ ಹ್ಯಾಂಡ್ ರಿಟನ್ ಡೈರಿ ಬಗ್ಗೆ ಅಷ್ಟೊಂದು ನಂಬಿಕೆ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಹಿಯರ್ ದಟ್. KP, he is the chief minister secretary. I heard you. But here is the point. No, I am completely with you, sir. I am completely with you. Everything should be investigated, but it is not going to be investigated like this. The finance ministry of this country runs the enforcement directorate. The enforcement directorate should look at these issues. The enforcement directorate is the new CBI with the Modi government. They should investigate these issues and take it to the logical end. But that is not the story. What is your response about Vyapam? Hundreds of entries, 40 people dead. It took 2 years or 2.5 years for a CBI probe to be announced. Adar bagge, what is the issue? What is the issue about the Jain Hawala diaries, which was also handwritten? Because of the Jain Hawala diaries, Mr. Advani had to step down. You see, the point is, now we cannot have one set of rules for one kind of people and a different set of rules for a different kind of people. Now, it has to be an even playing ground where your party at the center should take the Karnataka government to task. At the same time, the Karnataka government is well entitled to approach this issue in a forensic sort of way. Is this true? Does this have veracity? Or so on and so forth. Instead of that, sumne beka bitti iವ್ರು ತಗೊಂಡಿದ್ದಾರೆ ಅವ್ರು ತಗೊಂಡಿದ್ದಾರೆ. Of course, ಯಾರೇ ಜನಸಾಮಾನ್ಯರನ್ನು ನಾವು ಮಾತಾಡ್ಸಿದ್ರು, they believe that Karnataka is a corrupt state. One. They believe that both parties, Congress, BJP, and in fact JDS, have used Karnataka as a gold mine. But the issue is, how do you take it forward? Not just by making allegations, take it to the logical end. Yes. File a criminal defamation case. File a case. KP, you are a very senior journalist. Act on it. Instead of that, this is just allegations. KP, you are a very KP, you are a very senior journalist. Right from 1962 Jeep case, 1962 ಅಲ್ಲ, 1948 Jeep case. ರೈಟ್ ಫ್ರಮ್ 1948 ಜೀಪ್ ಕೇಸ್. ಆಮೇಲೆ ಬಂದಂಥ ಅನೇಕ ಹಗರಣಗಳಿದ್ದಾವೆ. ಮಾರುತಿ ಹಗರಣ ನಡೀತು, ನಿಮಗೆಲ್ಲ ಗೊತ್ತಿರುವಂಥದ್ದು ಎಮರ್ಜೆನ್ಸಿ ಸಮಯದಲ್ಲಿ. ಆಮೇಲೆ ನಡೆದಂಥ ಬಫೋರ್ಸ್ ಹಗರಣ ನಡೀತು. ಆಮೇಲೆ ನಡೆದಂಥ ಫಾಡರ್ ಸ್ಕ್ಯಾಮ್ ನಡೀತು. ಯಾವುದು ನಡೆದಿಲ್ಲ ಈ ದೇಶದಲ್ಲಿ? ಹ್ಯಾವ್ ಎನಿ ಆಫ್ ದೀಸ್ ಅಲಿಗೇಷನ್ಸ್ ಮೆಟ್ ದ ಲಾಜಿಕಲ್ ಎಂಡ್? ಕಮಾನ್, ಯು ಹ್ಯಾವ್ ಆಲ್ಸೋ ಬೀನ್ ಇನ್ journalism for the last almost some 4 decades now. Come on, where have the allegations met the logical end? ಆ ಸಮಯದಲ್ಲ ಏನಂತ ಹೇಳಿದ್ರು, ಎಮರ್ಜೆನ್ಸಿ ವಿಷಯಕ್ಕೆ ಬಂದಂತ ಸಮಯದಲ್ಲಿ ಜನತಾ ಪಾರ್ಟಿನವರು ಜಗಳ ಆಡ್ಕೊಂಡು ಸರ್ಕಾರ ಬಿದ್ದಾಗ ಏನಂತ ಹೇಳಿದ್ರು ಅವಾಗ? ಪೀಪಲ್ ಹ್ಯಾವ್ ಗಿವನ್ ಎ ವರ್ಡಿಕ್ಟ್ ಅಂತ ಹೇಳಿದ್ರು ಗಾಂಧಿ ಅವರು ಹೇಳಿದ್ರು ಅವಾಗ. No sir, just give me a second. A logical end does not mean people going to jail alone. A logical end means a proper investigation by law enforcement authorities, not by politicians screaming at the top of their voices.
ನಮ್ಮ ದೇಶದಲ್ಲಿ ವಿ ಸ್ಟಿಲ್ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನ್, ನಮ್ಮಲ್ಲಿ ವಿ ಸ್ಟಿಲ್ ಹ್ಯಾವ್ ಎ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್, ನಮ್ಮಲ್ಲಿ ವಿ ಸ್ಟಿಲ್ ಹ್ಯಾವ್ ಎ ಜುಡಿಷಿಯರಿ, ನಮ್ಮಲ್ಲಿ ವಿ ಸ್ಟಿಲ್ ಹ್ಯಾವ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್. ದೀಸ್ ಆರ್ ದಿ ಪೀಪಲ್ ಹೂ ಆರ್ ಎಕ್ಸಾಕ್ಟ್ಲಿ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ಲಿಸ್ಟ್ ಅನ್ನು ಹೇಳ್ತಾ ಹೋಗುವಂತದ್ದು ಯಾರಿಗೂ ಕೂಡ ಇಲ್ಲಿ ರಾಜಕಾರಣದಲ್ಲಿ ಒಂದು ಅಂಶ ಅಂತೂ ಸ್ಪಷ್ಟವಾಗಿರುವಂತ ಲಿಸ್ಟ್ ಹೇಳ್ತಾ ಹೋಗ್ತಾರೆ ಹೊರತು ಇದಕ್ಕೆ ನಾವು ಅಧಿಕಾರದಲ್ಲಿದ್ದಾಗ ಹಾಗಾದ್ರೆ ನಾವೇನ್ ಮಾಡಿದೀವಿ ಅನ್ನೋಂತರ ಕಡೆಗೆ ಯಾರು ಮಾತಾಡಿಲ್ಲ. ಬದಲಿಗೆ ಅದಕ್ಕೆ ಇನ್ನೊಂದಷ್ಟು ಆಡ್ ಆಗುತ್ತೆ. ಅವರ ಕಡೆಯಿಂದ ಕೂಡ ಇನ್ನೊಂದಷ್ಟು ಭ್ರಷ್ಟಾಚಾರದ ಆಪಾದನೆಗಳು ಆಯಾಯ ಪಕ್ಷಗಳ ಕಡೆಗೂ ಕೂಡ ಹೊಂದಿಕೊಂಡು ಅಂಟಿಕೊಂಡು ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದೇ ದೇಶದ ದುರಂತ ಇರುವಂತದ್ದು. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಕೀಮರೇ, ಇಲ್ಲಿ ಎರಡೂ ಕಡೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನು ಯಾರು ಕೂಡ ಅಲ್ಲಗಳಿತಾ ಇಲ್ಲ. ಆದರೆ ಇರ್ತಕ್ಕಂಥದ್ದು ಇದರಿಂದ ಸತ್ಯವನ್ನು ಹೊರಗಡೆ ತರ್ತಾರ ಇವುಗಳು, ಯಾರು ಎಷ್ಟು ಮಾಡಿದ್ದಾರೆ ಅನ್ನೋ ನಿಜಾಂಶ ಹೊರಗಡೆ ಅದ್ರ ಅಟ್ಲೀಸ್ಟ್ ಬರಬಹುದಾ ಇದರಿಂದ ಅಂತ? ಈಗ ನೋಡಿ, ಮಧುಸೂದನ್ ಅವರು ಎತ್ತಿದ್ರು, ಈಗ ಲೆಹರ್ ಸಿಂಗ್ ಅವರ ಡೈರಿಯಲ್ಲಿ ನಮೋ ಹೆಸರಿತ್ತು, ಅಮಿತ್ ಶಾ ಹೆಸರಿತ್ತು, ಮತ್ತು ಅವರು ಆವಾಗ ರಾಷ್ಟ್ರ ರಾಜಕಾರಣದಲ್ಲಿ ಇರಲೇ ಇಲ್ಲ ಅಂಥೇಳಿ. ಸ್ಟೀಲ್ ಬ್ರಿಡ್ಜ್ ವಿಷಯದಲ್ಲೂ ಕೂಡ 6 ತಿಂಗಳ ನಂತರ ಸ್ಟೀಲ್ ಬ್ರಿಡ್ಜು ಅಂತ ಬಂದಿದೆ. ಅದನ್ನು ವರ್ಕೌಟ್ ಆಗಿದ್ದ 6 ತಿಂಗಳ ನಂತರ. ಅದಕ್ಕಿಂತ ಮುಂಚೆನೇ ಇವ್ರ ಗೋವಿಂದರಾಜದ ಮನೆಯಲ್ಲಿ ಡೈರಿ ಸಿಕ್ಕಿದೆ. ಹೀಗಿದ್ದಾಗ ಇದು ಕೂಡ ಮ್ಯಾನಿಪುಲೇಟ್ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ. ಈಗ AP, SG, RG, ಮೋರಾ ಇವ್ರಿಗೆ ಕೊಡೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವ್ರಿಗೆ ಪಕ್ಷ ಕೊಡೋದು. ಇವ್ರು ಯಾಕೆ ಬರ್ದಿರಬಾರ್ದು? ಇವರು ಯಾರು ಫೇಕ್ ಮಾಡಿರ್ತಾರಲ್ಲ, ಇವ್ರು ಬಿಟ್ಟು ಬೇರೆಯವ್ರಿಗೆ ಯಾಕೆ ಬರಲಿಲ್ಲ ಇವರು? ಯಾಕಂದ್ರೆ ಇವ್ರಿಗೆ ಅಲ್ಲ, ನೀವು ಬರ್ದಿದ್ದಲ್ಲ, ಯಾರು ಬರ್ದಿದ್ದೆ ಹೇಳ್ತಾ ಇದ್ದೀನಿ, ಯಾರಾದರೂ ಬರಲಿಲ್ಲ. ನಮಗೆ ಡೈರಿ ಮೇಲೆ ನಂಬಿಕೆ ಇಲ್ಲ. ನಮಗೆ ಡೈರಿ 2 ಫೇಕ್ ಅಂತಲೇ ಇಟ್ಕೊಂಡು ಮಾತಾಡೋಣ ಅಥವಾ ಸತ್ಯ ಅಂತಲೇ ಇಟ್ಕೊಂಡು ಮಾತಾಡೋಣ. ಆದರೆ ಇವರು ದೇಶದ ರಾಜಕಾರಣವನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ? ಅದು ನಮಗೆ ರಿವೆಂಜ್ ಪಾಲಿಟಿಕ್ಸ್ಲಿಂದ ಜನರಿಗೆ ಲಾಭ ಇದೆಯಾ? ಅದು ನಮಗೆ ಇವತ್ತಿನ ಪ್ರಶ್ನೆ. ಯಾಕಂತಂದರೆ ರಿವೆಂಜ್ ಪಾಲಿಟಿಕ್ಸ್ಲಿಂದ ನಾನು 89ರ ಕತೆ ಹೇಳ್ತೀನಿ. ಪರಸ್ಪರ ಆರೋಪ ಮಾಡಿಕೊಂಡು ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆ ಎಲ್ಲಿಗೆ ಹೋದರು ಅಂದರೆ ಅವರು ಸೋತೆ ಹೋಗ್ಬಿಟ್ರು, ನಿರ್ನಾಮ ಆಗಿ ಹೋಗ್ಬಿಟ್ರು. ವಿರೋಧ ಪಕ್ಷದ ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗಲಿಲ್ಲ ಜನತಾದಳಕ್ಕೆ, ರಾಮಕೃಷ್ಣ ಹೆಗಡೆ ನೇತೃತ್ವದ ಪಕ್ಷಕ್ಕೆ. ಇವರಂತೂ ದೇವೇಗೌಡರು ತಾವು 2 ಕಡೆ ನಿಂತರೂ ಸೋತರು. ಹೀಗಾಗಿ ಯಡಿಯೂರಪ್ಪ ಅವರ ಹೋರಾಟದಲ್ಲಿ ಯಡಿಯೂರಪ್ಪರನ್ನು ಏಕಾಂಗಿ ಮಾಡಿ ಆ ಪಕ್ಷದವರು ನಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ನಿನ್ನೆ ಸಮನ್ವಯ ಸಮಿತಿಯಲ್ಲಿ ಖುದ್ದು ಹೇಳಿದ್ದಾರೆ, ಇನ್ನೂ ನನಗೆ ಕಾಂಗ್ರೆಸ್ ಪಕ್ಷದವರು ತಮ್ಮ ಒಳಗಡೆ ತೊಗೊಳ್ತಾ ಇಲ್ಲ, ನನ್ನಿಂದ ಯಾರು ನಿಲ್ತಾ ಇಲ್ಲ, ನನ್ನ ಸಂಕಟ ಬಂದಾಗ ಯಾರು ಹಿರಿಯ ಸಚಿವರು ಬರ್ತಾ ಇಲ್ಲ. ಇದು ಸತ್ಯ. ಯಾಕಂದರೆ ಇವರಿಬ್ಬರ ನಾಯಕತ್ವ ಕೂಡ ಇದರಲ್ಲಿ ನಿರ್ನಾಮ ಆಗೋ ಪಕ್ಷ ಇದೆ, ಸಂಭವ ಇದೆ. ಪಕ್ಷಗಳಕ್ಕಿಂತಲೂ ಇಲ್ಲಿ ಲೀಡರ್ಶಿಪ್ ಇವತ್ತು ನೋಡಿದರೆ ಅವರು ಸಿದ್ದರಾಮಯ್ಯ ತಲೆ ತೆಗಿಲಿಕ್ಕೆ ಯಡಿಯೂರಪ್ಪ ಬದ್ಧರಾಗಿದ್ದಾರೆ, ಯಡಿಯೂರಪ್ಪ ತಲೆ ತೆಗಿಲಿಕ್ಕೆ ಸಿದ್ದರಾಮಯ್ಯ ಬದ್ಧರಾಗಿದ್ದಾರೆ. ಅವರವ್ರ ಪಕ್ಷದಲ್ಲಿ ಅವರಿಗೆ ಸಾಕಷ್ಟು ಬೆಂಬಲ ಇಲ್ಲ. ಹೀಗಿದ್ದಾಗ ಜನಸಾಮಾನ್ಯರು ಸಹಜವಾಗಿ ಜನತಾದಳ ಕಡೆ ನೋಡಲಿಕ್ಕೆ ಇಷ್ಟಪಡ್ತಾರೆ. ಜನತಾದಳಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ರಾಜಕಾರಣ ಇರೋದೇ ಸ್ವಲ್ಪ 2-3% ಓಟ್ನಲ್ಲಿ. ಈಗ ಇವ್ರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಮೇಲಿಂದ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿಂದ ಹೋಯ್ತು? ನಾರಾಯಣಪುರ ಎಡದಂಡೆ, ನಾರಾಯಣಪುರ ಬಲದಂಡೆ, ಎತ್ತಿನ ಹೊಳೆ, ಇವೆಲ್ಲವೂ ಪ್ರಾಜೆಕ್ಟ್ಲಿಂದ 3,500 ಕೋಟಿ ರೂಪಾಯಿ ಹೇಳಿದೆ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪನ ಕಾಲದಲ್ಲಿ ಹೋಗಿಲ್ಲ ಅಂತ ಅವರು 1 ವಾರದಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಇವತ್ತಿನ ತನಕ ಉತ್ತರ ಕೊಡ್ತಾ ಇಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳು. ಹಕೀಂ ಒಂದ್ ನಿಮಿಷ ಕೇಳಿ ಹಕೀಂ. ಅವ್ರು ಹೇಳ್ತಾ ಇರೋದು ಏನಂತ ಅಂತಂದ್ರೆ, ನನ್ನ ಹತ್ರ ಬಿಜೆಪಿಯವರು ಹೈಕಮಾಂಡ್ ಕೊಟ್ಟಿರುವಂತ ಚೆಕ್ ಇದೆ, ಚೆಕ್ಕಿನ ದಾಖಲೆ ಇದೆ. ಸ್ವಾಮಿ, ಚೆಕ್ನ ದಾಖಲೆ ಇದೆ, ಇಟ್ ಈಸ್ ಬೀಯಿಂಗ್ ಅಕೌಂಟೆಡ್. ಇವ್ರು ಹೇಳಿದ್ರು, ನಾವು ನಮ್ದಿಂದ ಪಕ್ಷದ ನಿಧಿಯಿಂದ ನಾವು ಮೆಂಬರ್ಶಿಪ್ ಏನು ತೊಗೊಳ್ತೀವಿ, ಡಿಸ್ಟಿಕ್ ಇಷ್ಟಿದೆ, ಸ್ಟೇಟ್ಗಿದೆ, ನ್ಯಾಷನಲ್ ಇದೆ. ಅಲ್ರಿ 1 ಕೋಟಿ ಜನ ಇದರ ಇದು BJP ಮೆಂಬರ್ಶಿಪ್ ಕರ್ನಾಟಕ ರಾಜ್ಯದಲ್ಲಾದರೂ ಕೂಡ ಎಷ್ಟು ದುಡ್ಡು ಬರುತ್ತೆ ಇವ್ರಿಗೆ? 25 ರೂಪಾಯಿ ಹಿಡಿದ್ರೆ ಎಷ್ಟು ದುಡ್ಡು ಬರುತ್ತೆ? ಕೋಟಿ ಗಟ್ಟಲೆ ಕಳಿಸ್ಲಿಕ್ಕೆ ಆಗುತ್ತಾ? ಸಾಧ್ಯವೇ ಇಲ್ಲ. ಇದೊಂದು ನೋಡಿ, ಇದೊಂದು ಮೋಸದ ಜಾಲ. ನೀವು ಪಕ್ಷದಿಂದ ನಿಧಿ ಮಾಡಿ ಮೆಂಬರ್ಶಿಪ್ಲಿಂದ ಮಾಡಿದ್ದು ಹೈಕಮಾಂಡ್ ಕಳಿಸಿದ್ದೀನಿ, ಅದು ಚೆಕ್ ಮೂಲಕ ಕಳಿಸಿದ್ದೀನಿ, ಅದೆಲ್ಲ ಅದು ಕೋಟಿ, ಒಂದು 10 ಕೋಟಿ ಆಗ್ಬೋದು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಆಗೋದಿಲ್ಲ. ಯಾಕಂದ್ರೆ 1 ಕೋಟಿನೇ ಇವ್ರದ್ದು ಹಿಡಿದ್ರೆ 25 ರೂಪಾಯಿ ಹಿಡಿದ್ರೆ ಎಲ್ಲಿ ಆಗುತ್ತೆ? 2.5 ಕೋಟಿ ರೂಪಾಯಿನೂ ಆಗಲ್ಲ ಇವರಿಗೆ ಹೈಕಮಾಂಡ್ ಕಳಿಸೋದು. ಇದು ಹಾಗಿದ್ದಾಗ ಇವರು ಭ್ರಷ್ಟಾಚಾರಿಗಳು ಆಗಿದ್ದು ಮಾತ್ರ ನಿಜ. ಆದರೆ ಮುಖವಾಡಗಳನ್ನು ಯಾಕೆ ಮೇಲಿಂದ ಮೇಲೆ ಬದಲಾವಣೆ ಮಾಡ್ತಾರೆ? ಯಾಕೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ? ಯಾರು ಜನರಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಡಾಕ್ಟರ್ ಹರೀಶ್ ರಾಮ್ ಸ್ವಾಮಿ ಅವರೇ, ತಾವು ಏನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಇದರಿಂದ ಹಣ ಹೋಗ್ತಾ ಇದೆ ಅನ್ನೋಂಥದ್ದಂತೂ ಸ್ಪಷ್ಟವಾಗಿನೇ ಇರತಕ್ಕಂಥದ್ದು. ಅದನ್ನ 2 ಕಡೆಯವರು ಕೂಡ ಅಲ್ಲಗಳಿತಾ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಆದ ನಂತರವೂ ಕೂಡ ಸತ್ಯ ಹೊರಗಡೆ ಬರೋದೇ ಇಲ್ಲ. ಇಬ್ರು ಕೂಡ ಗುದ್ದಾಡ್ತಾರೆ, ಪಬ್ಲಿಕ್ ಆಗಿ ಎಲ್ಲರೂ ಕೂಡ ಹೇಳ್ಕೊಳ್ತಾರೆ, ಬಿಟ್ಟು ಲಾಜಿಕಲ್ ಎಂಡ್ ಅನ್ನುವಂಥದ್ದು ಇದಕ್ಕೆ ಸಿಗದೇ ಇಲ್ಲ. ಹರಿಪ್ರಸಾದ್, ಇದರಲ್ಲಿ 2 ಅಂಶಗಳನ್ನು ಡಿಸೆಕ್ಟ್ ಮಾಡಿ ನೋಡಿದ್ರೆ ಭಾಳ ಕ್ಲಿಯರ್ ಕಾಣುತ್ತೆ. ಒಂದು ಕಡೆ 2 ಪಕ್ಷಗಳು ಹಣವನ್ನು ತೆಗೆದುಕೊಂಡಿದೆ, ಡೈರಿ ಇದೆ ಅಂತ ಹೇಳುವಂಥದ್ದು. ಮತ್ತೊಂದು ಕಡೆ ಈ ಹಣ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ.
ನಮಗೆ ಯಾರೇ ಡೈರಿ ಬರಲಿ, ಯಾವುದೇ ರೀತಿಯಾದಂಥ ಡೈರಿಯನ್ನು ಬರಲಿ, ಇಲ್ಲಿ ನನಗೆ 3 ಅಂಶಗಳು ಬಹಳ ತೊಂದರೆ ಕೊಡ್ತಾ ಇದೆ ನನ್ನ ಮನಸ್ಸಿಗೆ. ಒಂದು, ಯಾರು ಈ ಹೋರಾಟ ಈ ಮುಖಕ್ಕೆ ಒಬ್ರಿಗೊಬ್ರು ಮಸಿಯನ್ನು ಬೆಳೀಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಮಾತಾಡ್ತಾ ಇರೋರು ಯಾರು? ಇಬ್ಬರು ಚೀಫ್ ಮಿನಿಸ್ಟರ್ಸ್, ಒಬ್ಬರು ಎಕ್ಸು, ಒಬ್ಬರು ಈಗ ಸದ್ಯದಲ್ಲಿ ಅಸ್ತಿತ್ವದಲ್ಲಿರೋರು. ಒಂದು ಕಾಲದಲ್ಲಿ ಹೈಯರ್ ಲೆವೆಲಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಮಾತಾಡಿದ್ರೆ ಅದು ಸತ್ಯ ಅನ್ನುವಂಥ ಭಾವನೆ ಇತ್ತು. ಇವತ್ತು ಜನರಿಗೆ ಅಂಥ ಭಾವನೆಗಳೇ ಹೋಗ್ಬಿಟ್ಟಿದೆ. ಈ ಲೆವೆಲಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥವ್ರು ಭ್ರಷ್ಟತೆ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಹಿಂದಿಂದ ಈ ಕಪ್ಪ ಕಾಣಿಕೆಗಳನ್ನು ಕಳಿಸೋದು, ಬೇರೆ ಸೆಂಟ್ರಲ್ ಪಾರ್ಟಿಗಳಿಗೆ ದುಡ್ಡನ್ನು ಕಳಿಸತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋದ್ರಿಂದ ಜನ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎರಡನೇ ಅಂಶ ಯಾವುದು? ಇವರು ಈ ಪೋಸ್ಟ್ ಟ್ರೂತ್ ಅಂತ ನಾವೇನು ಹೇಳ್ತೀವಿ, ಆ ಸತ್ಯದ ನಂತರದ ಅಂಶಗಳು ಅಂತ ಇವರು ಪದೇ ಪದೇ ಹೇಳೋದ್ರ ಮುಖಾಂತರವಾಗಿ ಜನರ ಮನಸ್ಸಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ಪಾರ್ಟಿಗಳು ಕರಪ್ಟು ಅನ್ನುವಂಥ ಒಂದು ಮನೋಭಾವನೆಯನ್ನು ಚೆನ್ನಾಗಿ ಮೂಡಿಸ್ತಾ ಇದ್ದಾರೆ. ಇವ್ರು ಯಾರಿಗೂ ತಮ್ಮ ಸ್ಟ್ರೇಚರು, ತಮ್ಮ ಸ್ಟೇಟಸ್ಸಿನ ಬಗ್ಗೆ ಕಾನ್ಷಿಯಸ್ನೆಸ್ ಕಾಣ್ತಾ ಇಲ್ಲ. ಮೂರನೇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪೊಲಿಟಿಕಲ್ ಕ್ಲಾಸಿನ ವರ್ತನೆ ಏನಿದೆಯಲ್ಲ, ಈ ವರ್ತನೆಯನ್ನು ಜನ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದಂಥ ಚುನಾವಣೆಗಳಲ್ಲ ಇವತ್ತು ಚುನಾವಣೆಗಳು. ಈ ಚುನಾವಣೆಗಳ ಬಗ್ಗೆ ಹೆಚ್ಚಿಗೆ ಜನರಿಗೆ ಗಮನ ಇದೆ ಮತ್ತು ಅವರಿಗೆ ಟೈಮೂ ಇದೆ ಇದನ್ನು ಅನಲೈಸ್ ಮಾಡಲಿಕ್ಕೆ. ಇಷ್ಟೆಲ್ಲ ಮಾತಾಡುವಂಥ ಈ ಎರಡೂ ಪಕ್ಷಗಳಿಗೆ ಒಂದೇ ಒಂದು ಸಣ್ಣ ಪ್ರಶ್ನೆ ಅಂತ ಹೇಳಿದರೆ, ಇದರ ಸತ್ಯವನ್ನು ಅರಿತುಕೊಳ್ಳಿಕ್ಕೆ ಕಾನೂನು ಮುಖಾಂತರವಾಗಿ ಯಾವುದಾದ್ರೂ ಒಂದು ಕಮಿಟಿಯನ್ನು ಮಾಡಿ ಇಬ್ಬರು ಕೈ ಬಿಟ್ಟು ಅದನ್ನು ಫ್ರೀಯಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾ? ಈಗಾಗಲೇ ಗೋ ಮಧುಸೂದನ್ ಅವರು ಹೇಳಿದರು, ಹಲವಾರು ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅನ್ನೋದನ್ನ ಅವರೇ ಹಿಸ್ಟ್ರಿ ಹೇಳಿದರು. ಅದರಿಂದ ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನಾನು ಅದನ್ನು ಕೂಡ ಒಪ್ಕೊಳ್ತಾರೆ. ಹಾಗಿದ್ರೆ ಸತ್ಯ ಯಾವುದು? ಈ ಸತ್ಯ ಅನ್ನೋದೇ ಇಲ್ಲದೆ ಇದ್ದಾಗ ನೀವಿಬ್ಬರು ಹೋರಾಡಲಿಕ್ಕೆ ಕಾರಣ ಏನು? ಈ ರೀತಿಯಾಗಿ ಪಬ್ಲಿಕ್ ಆಗಿ ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ನಿಜ, ಕರ್ನಾಟಕದ ಪಾಲಿಟಿಕ್ಸ್ ಮತ್ತು ಕರ್ನಾಟಕದ ಜನತೆ ಏನು ಅನ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇಟ್ಕೊಂಡು ಸೆನ್ಸಿಟಿವ್ ಆಗಿ ನಾವು ಬಿಹೇವ್ ಮಾಡಬೇಕು. ಪಾಲಿಟಿಕ್ಸ್ ಇಸ್ ನಾಟ್ ಏನೋ ಕೇರ್ಲೆಸ್ ಆಕ್ಟ್, ಇಟ್ ಇಸ್ ಎ ಸೆನ್ಸಿಟಿವ್ ಆಕ್ಟ್ ಅನ್ನೋದನ್ನ ತಿಳ್ಕೋಬೇಕು ಅಂತ. ಎಸ್, ಹರೀಶ್ ರಾಮಸ್ವಾಮಿ ಅವರೇ, ಗೋಮಸ್ವಾಮಿ ಅವರೇ, ಈಗ ಡೈರಿ, ಇವ್ರದ್ದು ಡೈರಿ ಅಂತಲೇ ನೀವು ಪದೇ ಹೇಳ್ತೀರಿ, ನೀವು ಅದನ್ನ ಜೈಲಿಗೆ ಕಳಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಆಗಿದೆ ನಿಮ್ಮ ನಾಯಕರು ಹೇಳಿ. ಅದು ಯಾಕೆ ಅದ್ರ ಬಗ್ಗೆ ಎನ್ಕ್ವೈರಿ ವಿಚಾರಕ್ಕೆ ಬಂದಾಗ ನೀವು ಯಾಕೆ ಕೇವಲ ಅದನ್ನು ಪಬ್ಲಿಸಿಟಿಯ ವಿಚಾರ ಮಾತ್ರನ? ಅದು ನೋಡಿ, ಎನ್ಕ್ವೈರಿ ಮಾಡಬೇಕಾದ್ರೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಬೇಕಾದವ್ರು ಯಾರು? ಅದನ್ನು CBI ಎನ್ಕ್ವೈರಿ ಮಾಡಬೇಕಾದ್ರೆ ದ ಸ್ಟೇಟ್ ಗೌರ್ಮೆಂಟ್ ಶುಡ್ ರೆಕಮೆಂಡ್ ಇಟ್. ಅದ್ರ ಬಗ್ಗೆ ನಾನು ಇವತ್ತು ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ. ಖಂಡಿತವಾಗ್ಲೂ ಕೂಡ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗಿಲ್ಲ. ನೀವು ಸ್ಟೇಟ್ ಗೌರ್ಮೆಂಟ್ ಈ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಕೊಡಬೇಕಾಗಿಲ್ಲ. ಈಗ ಏನು ಜಯಚಂದ್ರ ಮನೆಯಲ್ಲಿ ಆಗಿರ್ತಕ್ಕಂಥ ರೈಡ್ ಅನ್ನ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ CBIಗೆ? ಒಂದು ನಿಮಿಷ, ಲೆಹರ್ ಸಿಂಗ್ ಡೈರಿ, ಯಾಕಂದ್ರೆ ಎಲ್ಲಿ 30 ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಇದೆಯೋ ಅವುಗಳನ್ನ ಆಟೋಮೆಟಿಕಲಿ ಇಡಿ ತಗೊಳುತ್ತೆ. ನಂತರ ಅದನ್ನ ಅದರಲ್ಲಿರುವಂತಹ ಫ್ರಾಡ್ಗಳೆಲ್ಲವೂ ಕೂಡ ಕ್ರಿಮಿನಲ್ ಇದು ಇದ್ದಾಗ ಅದನ್ನ CBI ತಗೊಳುತ್ತೆ. ಅಲ್ಲ, ಲೆಹರ್ ಸಿಂಗ್ ಅವ್ರ ಡೈರಿನ ಮತ್ತೆ ಈ ಡೈರಿನ ಎರಡೂ CBI ಎನ್ಕ್ವೈರಿ ಕೊಡಿ. ಈಗ ನೀವು ಮತ್ತೆ ಒಂದ್ಸಲ ಶಿಫ್ಟ್ ಆಗ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತೀರಿ ಒಂದ್ಸಲ, ಆಮೇಲೆ ಹೇಳ್ತೀರಿ ಈಗ ಎರಡನ್ನು ಸೇರಿಸಿ ಕೊಡಿ ಅಂತ ಹೇಳ್ತೀರಿ. ಎರಡು ಕೊಡಿ, ಫೈನ್. ಅದಕ್ಕೆ ಹೇಗಾಗುತ್ತೆ ಅಂತ ನೀವು ಈಗ ಹೇಳ್ತಾ ಇರುವಂತ ಅದೇ IT ಡೈರಿಯನ್ನು, IT ಇಂದ ಸಿಕ್ಕಿರ್ತಕ್ಕಂಥ ಗೋವಿಂದರಾಜ್ ಡೈರಿಯನ್ನು ಯಾಕೆ ಅದು CBIಗೆ ಹೋಗ್ತಾ ಇಲ್ಲ? ಹಾಗಾದ್ರೆ ನಿಮಗೂ ಕೂಡ ಎಲ್ಲೊಂದ್ ಕಡೆ ಎನ್ಕ್ವೈರಿ ಬೇಕಾಗಿಲ್ಲ. ನಾನು ಒಂದು ಹೇಳ್ತಾ ಇರೋದು, ನಾನು ಯಾವುದೋ ಒಂದು ವಿಷಯದ ಬಗ್ಗೆ ನಾನು ED ಹತ್ರ ಮಾತಾಡಿದ್ದೆ. ಇಲ್ಲಿರುವಂಥ ನಮ್ಮ EDಯ ಕರ್ನಾಟಕದ ಪ್ರಮುಖರು ಯಾರಿದ್ದಾರೆ ಅವ್ರು ಯಾರ ಹತ್ರನೂ ಬೇರೆ ಯಾವುದೋ ವಿಷಯದ ಬಗ್ಗೆ ನಾನು ಮಾತಾಡಬೇಕಂತ ಮಾತಾಡಿದೆ. ನಾನು ದೇರ್ ಈಸ್ ಆಲ್ಮೋಸ್ಟ್ ಎ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಬಿಟ್ವೀನ್ ED ಆ್ಯಂಡ್ CBI. ED will not refer a case to CBI unless there is an application from the state government. CBI will not enter the domain of the state. ಇಲ್ಲಿ ನೀವು ಅನವಶ್ಯಕವಾಗಿ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮೇಲೆ ಮತ್ತೆ ವಾಪಸ್ ಹಾಕ್ತಾ ಇದ್ರಿ. ಆದ್ರೆ ನೀವು ಕೂಡ ಎಲ್ಲ ಹೇಳೋರು ಯಾಕೆ ಲೆಹರ್ ಸಿಂಗ್ ನ ಇದನ್ನ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ, ಇದರಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡು ಸಾಮಾಜಿಕ ತಾಣದಲ್ಲಿ ನೀವು ಯಾಕೆ ಅದನ್ನ ಎನ್ಕ್ವೈರಿ ಕೊಡ್ತೀರಾ? ನೀವು ಬಹಳ ಚೆನ್ನಾಗಿ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡ್ಬೇಕು. ಏನ್ ಪ್ರಶ್ನೆ ಕೇಳಿದ್ರಿ? ನೀವು ಇಷ್ಟೆಲ್ಲ ಆಗ್ತದೆ, ನೀವು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಂತ ಮಾತನ್ನು ಕೇಳಿದ್ರು. ಅವರಿಗೆ ಎನ್ಕ್ವೈರಿ ಬೇಕಾಗಿಲ್ಲ. ಇವತ್ತು ಯಾರು ಅನಂತ್ ಕುಮಾರ್ ಮತ್ತು ಯಡಿಯೂರಪ್ಪನವರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನಮಗೇನು ಎನ್ಕ್ವೈರಿ ಬೇಡ, ನೀವು ಅವರ ಮೇಲೆ ಒಂದು ಬಾಂಬ್ ಹಾಕಿಬಿಟ್ಟಿದ್ದೀರಿ, ಚುನಾವಣೆವರೆಗೆ ಅವ್ರು ಹೇಳ್ತಾ ಹೋಗಲಿ ಅಂತ ಚುನಾಯಿತ ಸರ್ಕಾರಕ್ಕೆ ಪಿತೂರಿ ಮಾಡ್ತಕ್ಕಂಥ ಕೆಲಸ. ಅವರಿಗೆ ಪಿತೂರಿ ಮಾಡಬೇಕೇ ಹೊರತು ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಒಬ್ಬ ಸಿಟ್ಟಿಂಗ್ ಜಡ್ಜ್ ನೇಮಕ ಮಾಡಿ ಎನ್ಕ್ವೈರಿ ಮಾಡಿ. ಅಲ್ಲ, ನೀವು ರೆಕಮೆಂಡ್ ಮಾಡಿ ಕಳಿಸ್ರಿ, ನೀವು ರೆಕಮೆಂಡ್ ಮಾಡಿ ಕಳಿಸಿ ಸ್ಟೇಟ್ ನಿಂದ.
ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ. ಬೇಡ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗಾದ್ರೆ ನಾನು ಹೇಳ್ತಾ ಇರೋದು. ಯಾವುದೇ ದಾಖಲೆ ಇಲ್ಲದೆ ಅವರಿಂದ ದಾಖಲೆ ತಂದು ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ಮಿನಿಸ್ಟ್ರಿಯನ್ನು ಎಲ್ರಿಗೂ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡ್ರೆ ಎಲ್ರಿಗೂ ಕೂಡ ಧನ್ಯವಾದ. ಆದ್ರೆ ಎರಡು ಡೈರಿಯ ವಿಚಾರದಲ್ಲಿ ಇಬ್ರು ಕೂಡ ಎನ್ಕ್ವೈರಿಗಂತೂ ಸಿದ್ಧರಿಲ್ಲ. ಇಬ್ಬರಿಗೂ ಕೂಡ ಪ್ರಚಾರಕ್ಕೆ ಇದೊಂದು ಮೆಟೀರಿಯಲ್ ಇದೆ. ರಾಜ್ಯ ಜನರ ಮುಂದೆ ಡೈರಿಯನ್ನ ಇಟ್ಟುಕೊಂಡು ಈ ಡೈರಿಯ ಮೂಲಕವಾಗಿ ಇಷ್ಟೆಲ್ಲ ಕೋಟಿ ಹೋಗಿದೆ ಅನ್ನೋದನ್ನ ಕೇಳೋದ್ರ ಮೂಲಕವಾಗಿ ಮಾತ್ರ ರಾಜಕೀಯ ಉದ್ದೇಶ ಸಾಧನೆ ಅಷ್ಟೇನೆ ಇವರ ಗುರಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ TV9.